ಸನಮ್ ಮೇರಿ ಕಸಮ್ ಅನ್ನೋ ಸಿನಿಮಾ ಭಾರಿ ಮಸ್ತ್ ಐತ್ರಿ. ಅದು ಭಾಳ ಪಾಪ್ಯುಲರ್ ಆಗತೈತಿ. ಇತ್ತಾಗ ಜನ ನೋಡಿ ಅದ್ರ ಬಗ್ಗೆ ಭಾರಿ ಮಾತಾಡಕುಂತಾರ. ಸಿನಿಮಾ ಭಾರಿ ಚಂದ ಐತಿ, ಆ ಥರ ಈ ಥರ ಐತಿ. ಅದಕ್ಕೆ ನಾನು ಸಿನಿಮಾ ಬಗ್ಗೆ ಹೇಳಕುಂತಾನೆ. ಹಿಂದಿ ಸಿನಿಮಾ ಅಲ್ಲ, ನೋಡಿರ್ತಾರಲ್ಲ ಅನ್ನೋದ್ರ ಬಗ್ಗೆ ನಾ ಹೇಳಂತಾನೆ. ಸಿಕ್ಕಾಪಟ್ಟೆ ವೈರಲ್ ಆಗೈತಿ. ಈಗ ಅದು 2 crore ಹೋಗೈತಿ ಸಿನಿಮಾ. ಅದು ಯೂಟ್ಯೂಬ್ನಾಗ ಐತದು. ಅದ್ರ ಬಗ್ಗೆ ಮಾತಾಡೋಂತಾನೆ. ಫಸ್ಟ್ ಸ್ಟಾರ್ಟ್ ಆಗೋದೇ ಹುಡುಗನ ಲೈಫ್. ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನು, ಮಗ ಅವರು ದೊಡ್ಡ ಮಗ. ಅವನ ಕಂಡೀಷನ್ ಆಗಿ ಬದುಕಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವ ಫಸ್ಟಿಗೆ ಸ್ಟಾರ್ಟ್ ಮೂಮೆಂಟ್ಗೆ ಏನೋ ಒಂದು ಹುಡುಗಿ ಲವ್ ಮಾಡಿರ್ತಾನಲ್ಲ, ಆಕೆ ಏನು ಸತ್ತಿರ್ತಾಳಲ್ಲ, ಆ ಗಿಡದಂತೆಲ್ಲ ನಿಂತ್ಕೊಂಡು ಆಕೆ ನೆನೆಸ್ಕೊಂಡು ಆಕೆ ದಿನಗಳನ್ನ ನೆನೆಸ್ಕೊಂಡು ಅಳ್ತಿರ್ತಾನೆ. ಅಲ್ಲಿಂದ ಸ್ಟಾರ್ಟ್ ಐತಿ ಸಿನಿಮಾ. ಭಾರಿ ಪ್ರೊಡ್ಯೂಸರ್ ದೀಪಕ್ ಕುಮಾರ್ ಅನ್ನೋದು ಭಾರಿ ಮಸ್ತ್ ಪಿಕ್ಚರ್. ಮತ್ತು 2015ರಾಗ ಆ ಥರದ್ದು ಸಿನಿಮಾ ನಾವು ವೀಕೆಂಡ್ ಮಾಡಿರೋದು ಘಟನೆ ಆಗಿರೋದಂತ. ಈ ಸಿನಿಮಾ ರಿಯಲ್ ಟೈಪ್ ಐತಿ. ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಆಗತ್ತೆ. ಹುಡುಗ ದೊಡ್ಡ ಫ್ಯಾಮ್ಲಿ ಎಲ್ಲ ಬಿಟ್ಟು ಬಂದು, ಆಡಂಬರ ಎಲ್ಲ ಬಿಟ್ಟು ಬಂದು ಸಿಂಪಲಾಗಿ ಒಂದು ಪ್ಲಾಟ್ನೊಳಗೆ ಇರ್ತಾನೆ. ಇದ್ದಾಗ ಅವನೊಂದು ಬಾಯ್ ಫ್ರೆಂಡ್ ಇರ್ತಾಳೆ. ಅವಾಗ ಆಕೆ ದಿನಾನು ಹೋಗೋದು ಬರೋದು ಮನೆಗೆ ಮಾತಿರ್ತಾಳೆ. ಆ ಅಪಾರ್ಟ್ಮೆಂಟ್ ಮೇಲೆ ಇನ್ನೊಂದು ಅಪಾರ್ಟ್ಮೆಂಟ್ನಾಗ ಬ್ರಾಹ್ಮಣರ ಮನ್ಯಾಗ ಒಂದು ಹುಡುಗಿ ಇರ್ತೈತಿ. ಬ್ರಾಹ್ಮಣರು ಇರ್ತಾರೆ. ಆ ಹುಡುಗಿ ಚಸ್ಮಾ ಹಾಕ್ಕೊಳ್ಳೋದು, ಸಿಂಪಲ್ ಹುಡುಗಿ ಟೈಪ್, ಆಡಂಬರ ಇಲ್ಲ, ಮೈ ತುಂಬ ಅರಿಬಿ ಹಾಕ್ಕೊಳ್ಳೋದು. ಅವ್ರ ಮನ್ಯಾಗ ದಿನ ಪೂಜೆ. ಅವ್ರ ಅಕ್ಕ ಆಕಿ ಇಬ್ಬರು ಇರ್ತಾರೆ. ಬ್ರಾಹ್ಮಣರ ಮನೆ ಭಾರಿ ಮಸ್ತ್ ಇರ್ತದೆ ಸಿನಿಮಾ. ಅವ್ರ ಮನೆ ಬ್ರಾಹ್ಮಣರ ಮನೆ ಏನಿರುತ್ತೆ ಅದೆಲ್ಲ ಹುಡುಗ ದಿನಕ್ಕೆ ಬಾಯ್ ಫ್ರೆಂಡ್ ಬರ್ತಿರ್ತಾಳೆ ಅಪಾರ್ಟ್ಮೆಂಟ್ನಾಗೆಲ್ಲ. ಬ್ರಾಹ್ಮಣರ ಮನ್ಯಾಗ ಏನು ಥರ ಪೂಜೆ ನಡಿತೈತಿ ಆ ಥರ ದಿನ ನಡೆಯೋದು, ಆ ಥರದ್ದು ಎಲ್ಲ ನಡ್ತಿರ್ತೈತಿ. ಆಮ್ಯಾಗ ಏನಾಕತಿ, ಅಪ್ಪ ಮಗಳು ಸೇರಿ ಆಫೀಸ್ಗೆ ಹೋಗ್ತಾಳೆ. ಹುಡುಗಿ ಇದ್ರಾಗ ಕೆಲಸ ಮಾಡ್ತಿರ್ತಾಳೆ ಲೈಬ್ರರಿ ಒಳಗೆ. ಅಪ್ಪ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾನೆ, ಜಾಬು ಹೊರಗಡೆ. ಇಬ್ಬರು ಹೋಗೋವಾಗ ಅವರು ಗೇಟ್ ಇದ್ರೊಳಗೆ ಮೆಟ್ರೋ ಇದು ಅಂತಾರಲ್ಪ, ಅದು ಲಿಫ್ಟ್ ಅಂತ ನಿಂತ್ಕೊಂಡು ಲಿಫ್ಟ್ ಓಪನ್ ಮಾಡಿ ರೊಮ್ಯಾನ್ಸ್ ಮಾಡಂತಿರ್ತಾರೆ. ಆ ಬ್ರಾಹ್ಮಣರ ಬಂದು ಬೈತಾನೆ ಆ ಹುಡುಗಗೆ, ಏನು ನೀನು ಬಾಗಳ ಜೊತೆಗೆ ರೂಮ್ನೇ ಮಾಡೋದೆಲ್ಲ ಹೊರಗಡೆ ಮಾಡಾಕುಂತೀವಿ ಅಂತ ಬೈತಾನೆ. ಆಕೆ ಏನು ಬ್ರಾಹ್ಮಣ ಹುಡುಗಿ ಅಥವಾ ನೋಡ್ಕೊಂತ ನಕ್ಕಂತ ಹೋಗಿ ಜಾಬ್ ಹೋಗ್ಕೊಳ. ಅವಾಗ ಅವ ಕೆಳಗೆ ಹೋಗಿ ಅವರಪ್ಪ, ಇಲ್ಲ ಇಂಥ ಪ್ಲಾಟ್ನಾಗ ಎಂಥವ್ನ ಕೆಲಸ ಎಂಥವ್ನಿಗೆ ಅಪಾರ್ಟ್ಮೆಂಟ್ನಾಗ ಇದು ಕೊಟ್ರಿ ನೀವು, ಗುಂಡ ಅದಾನ, ಇದು ಮಾಡ್ತಾನೆ, ಸಿಗರೇಟ್ ಸೇರ್ತಾನೆ, ಎಣ್ಣೆ ಹೊಡಿತಾನೆ, ಎಲ್ಲ ಮಾಡ್ತಾನೆ. ಅವ್ನಿಗೆ ಅಪಾರ್ಟ್ಮೆಂಟ್ನಾಗ ಯಾರು ಕೊಟ್ಟರು ಹಂಗೆ ಅಂತ. ಇಲ್ಲ ಅವ ಭಾಳ ಬಂದು ಇಲ್ಲೇ ಅದಾನ, ಅವನ ಬಗ್ಗೆ ತಲೆ ಕಷ್ಟ ಬಿಡ್ರಿ, ನಿಮ್ಮನ್ನ ಹೊಡಿತಾನೆ ನೋಡ್ರಿ ಅಂತಾನೆ. ಇಲ್ಲ ಹಿಂಗೆ ಮಾಡ್ಕೊಂತ ಹೋಗ್ಲಿ, ನಾ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ಗೆ ಅಂತ ಹೇಳಿ ಅವರ ಮಗಳನ್ನ ಕರ್ಕೊಂಡು, ಮಗಳು ಲೈಬ್ರರಿ ಹೋಗ್ಕೊಳ, ಅಪ್ಪ ಕೆಲ್ಸಕ್ಕೆ ಹೋಗ್ಕೊಂಡು ಜಾಬ್ಗೆ. ಅಲ್ಲೇ ಅವ್ರ ಅಕ್ಕನ ಮತ್ತು ಅವ್ರ ತಂಗಿನ ಇಷ್ಟಪಟ್ಟಿರೋ ಒಂದು ಹುಡುಗ ಇಷ್ಟ ಇರ್ತಾನೆ. ಆಮ್ಯಾಕ ಆಕೆ ಹೇಳ್ತಿರ್ತಾನೆ, ಅದು ಆಫೀಸ್ ಒಳಗೆ ಏನು ಲೈಬ್ರರಿ ಒಳಗೆ ಒಂದು ಹುಡುಗ ಇರ್ತಾನೆ. ಈಕಿ ಅವನ್ನ ಇಷ್ಟಪಡ್ತಿರ್ತಾಳೆ ಆಫೀಸ್ನಾಗ ಇರೋ ಹುಡುಗನ. ಆದರೆ ಆ ಹುಡುಗ ಅವಾಗ ಇಷ್ಟಪಡ್ತಿರಂಗಿಲ್ಲ. ಅವಾಗ ಅವನ್ನ ರಿಜೆಕ್ಟ್ ಮಾಡಿರ್ತಾನೆ. ಆಕೆಗೆ ಬರೀ ಕೆಲ್ಸಕ್ಕಷ್ಟೇ ಹೇಳಿ ಇದು ಮಾಡ್ತಿರ್ತಾನೆ. ಆಕೆ ಹೆಂಗಿರೋದು ನೋಡಿ, ಮೈ ತುಂಬ ಬಟ್ಟೆ ಹಾಕೋಣ ಸಿಂಪಲ್ ಆಗಿರ್ತಾಳಲ್ಲ, ಅದ್ರ ಬಗ್ಗೆ ಆಕೆ ಇದು ಮಾಡಿರಲ್ಲ. ಆಮ್ಯಾಕೆ ಆಕೆಗೆ ಆ ಹುಡುಗಿ ಏನಂತಾನೆ, ಇಲ್ಲ ಇವತ್ತು ನಮ್ಮ ಆಫೀಸ್ನಾಗ ಎಂಟರ್ಟೈನ್ಮೆಂಟ್ ಮಾಡ್ದೈತಿ, ನೀವು ಗೊಂಬೆ ಡ್ರೆಸ್ ಹಾಕ್ಯಂಬಂದು ಎಂಟರ್ಟೈನ್ಮೆಂಟ್ ಮಾಡು ಅಂತೇಳಿ ಈಕೆ ಟೆಡಿ ಡೇ ಅಂತ ಇರ್ತೈತಿ. ಆಕೆ ಬಂದು ಎಂಟರ್ಟೈನ್ಮೆಂಟ್ ಮಾಡ್ತಾಳೆ. ಅವಾಗೆಲ್ಲ ಹೋಗಿ ಅಲ್ಲಿಂದ ಆಕೆ ಬೇಸರಾಗಿ, ನಂಗೆ ಈ ಥರ ಬದುಕಕ್ಕೆ ಇಷ್ಟ ಇಲ್ಲ ಅಂತೇಳಿ ಓಡೋಡು ಹೋಗ್ತಾಳ. ಹೋಗಿ ಲಿಫ್ಟ್ನಾಗ ಹೊಂಟಿರ್ತಾಳೆ. ಅಳ್ಕಂತ ಲಿಫ್ಟ್ನಾಗ ಹೊಂಟಿರ್ತಾಳೆ. ಅದು ನನಗೆ ಈಕೆ ಇತ್ತ ಅಂತ ನೋಡ್ತಾಳೆ. ನೋಡಿದ್ರೆ ಆ ಕಡೆ ಹುಡುಗಿರ್ತಾನೆ. ಆಕೆ ತಲೆ ಮೇಲೆ ಟೆಡಿ ಬೇರೆ ಹಾಕ್ಯಂದಿರ್ತಾಳೆ. ಅವ ಹುಡುಗ ನೋಡಿದವನು ಶರ್ಟ್ ಹೊಸ್ತಾನೆ, ಪ್ಯಾಂಟ್ ಹೊಚ್ಚಕ್ಕನು ಅಂತ ಹೋಗ್ತಾಳೆ. ಆಕೆ ಮ್ಯಾಗಲ್ ಕ್ಯಾಪ್ ತೆಗಿದಕ್ಕೆ ನಾನು ಹುಡುಗಿ ಅದಾನೆ ಅಂತ ಹೇಳಿ ದಡಕ್ಕನ ಕ್ಯಾಪ್ ತೆಗಿತಾಕನ
ಅದು ಇದು ಮಾಡ್ತಾಳೆ. ಆಮ್ಯಾಕೆ ಆಕಿ ಹಿಂದೆ ಜೀಪ್ಸ್ ಹಾಕಿರ್ತಾಳಲ್ಲ, ಜೀಪ್ಸ್ ಕರೆಕ್ಟಾಗಿ ಕುಂತಿರಲ್ಲ, ಅದು ಜಳ ಹೊಡ್ತಿರ್ತೈತಿ, ತೆಗಿ ಅಂತ ಹೇಳ್ತಾಳೆ. ತೆಗಿಯಾಕಂತ ಹೋಗ್ಕನ ಅದು ಬರಂಗಿಲ್ಲ, ಬರೋಬ್ಬರಿ ಬಿ ಆಗುತ್ತೆ. ಒಮ್ಮಕ್ಕಳು ಎಳ್ದು ಬಿಡ್ತಾನೆ, ಅದು ಡ್ರೆಸ್ ಹಿಂದಿಲ್ದು ಎಲ್ಲ ಕುಲ್ಲಾಗಿಬಿಡ್ತದೆ, ಟೆಡ್ಡಿ ಬೇರ್ದೆಲ್ಲ ಕುಲ್ಲಾಗಿಬಿಡ್ತೈತಿ. ಆಕೆ ಹೋಗಿ ಓಡಾಡಿ ಹೋಗ್ತಾಳೆ. ಹೋಗಿ ಆ ಟೆಡ್ಡಿ ಬೇರ್ ಹಿಡ್ಕೊಂಡು, ಯಾಕೆ ಬಂದು ನೀನು ಅಂತ. ಇಲ್ಲ, ನಿಂದು ತಲೆ ಮ್ಯಾಗ ಕ್ಯಾಪ್ ಹಂಗೆ ಬಿಟ್ಟು ಬಂದಿಯಲ್ಲ, ಅದನ್ನ ಕೊಡಾಕಂತ ಬಂದು ನಾನು ಅಂತ ಹೇಳ್ತಾಳೆ. ನೀ ಇಲ್ಲಿ ಅದಕ್ಕೆ ಬಂದಿ ಅಂತ ಅವನ್ಕಂದು, ಇಲ್ಲ ನಾ ಬುಕ್ ಹೋಗಕ್ಕಂತ ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ಹಂಗೆ ಪರಿಚಯ ಆಗ್ತದೆ ಬ್ರಾಹ್ಮಣ ಹುಡುಗಿಗೆ ಒಂದು ಹುಡುಗಿಗೂ ಪರಿಚಯ ಆದಂಗೆ ಹಂಗೆ ಆಕತಿ. ದಿನಾನು ಅವ್ನು ನೋಡ್ಕೊಂತ ಆಫೀಸಿಗೆ ಬರೋದೆಲ್ಲ ನೋಡ್ಕೊಂತಾನೆ ಇರ್ತಾಳೆ ಡೈಲಿನ. ಅವನು ಅಲ್ಲಿ ಆ ಲೈಬ್ರಿಗೆ ಬರ್ತಿರ್ತಾನೆ. ಆಕೆ ಬಾಯ್ ಫ್ರೆಂಡನು ಒಂತನ ಜಗಳ ಆಗ್ಬಿಡ್ತದೆ ಬಾಯ್ ಫ್ರೆಂಡ್ಗೆ ಆಕಿಗೆ. ಏನು ಯಾಕೆ ಜಗಳ ಮಾಡಿ, ಇಲ್ಲ ನಾ ಇಲ್ಲಿ ಇರೋಂಗಿಲ್ಲ ಅಂತ ಹೇಳಿ ಆಕೆ ಬಾಯ್ ಫ್ರೆಂಡ್ ಹೋಗ್ಬಿಡ್ತಾನೆ. ಈಕೆ ಬ್ರಾಹ್ಮಣ ಹುಡುಗಿ ನೋಡ್ತಾಳೆ ಅವನು. ಈಕೆ ಯಾಕೆ ನಮ್ಗೆ ಬಾಯ್ ಮಾಡಂತಾಳೆ, ಇದ್ರಾಗ ಲಿಫ್ಟ್ನ ಬಾಯ್ ಮಾಡ್ಕೊಂತ ಹೋಗ್ತಾಳೆ. ಹೋಗಿ ಊಟದ ಬಗ್ಗೆ ಊಟಕ್ಕೆ ಕೂತ್ಕೊಂಡಾಗ ಅವರಪ್ಪ ಹೇಳ್ತಾನೆ, ಇಲ್ಲ ಇವತ್ತು ಕನ್ಯಾ ನೋಡಕ್ಕೆ ಬರೋಂತಾರ, ನಾ ಇರಂಗಿಲ್ಲ, ನೀವು ಹೆಂಗಾರ ಮಾಡಿ ಮ್ಯಾನೇಜ್ ಮಾಡಿರಿ, ಇಬ್ಬರು ಅಕ್ಕ ತಂಗಿ ಸೇರಿ ಅಂತ ಹೇಳ್ತಾನೆ. ಆಯ್ತಪ್ಪ ಅಂತ ಹೇಳ್ತಾರೆ. ಆಮ್ಯಾಕೆ ಆಕೆ ತಂಗಿನ ನೋಡ್ಕೊಂಬರ್ತಾರೆ, ಅಕ್ಕ ನೋಡ್ಕೊಂಬರ್ತಾರೆ. ಅವಾಗ ಆಯ್ತು ಅಂತಾರೆ. ಆಮ್ಯಾಕೆ ಆಕೆ ತಂಗಿ ಅಕ್ಕ ಸೇರಿ ಇಬ್ಬರು ಬಂದು ಮದುಮಗನ ನೋಡ್ತಾರೆ. ಆ ಮದುಮಗ ಅವ್ರ ತಂಗಿ ಇಷ್ಟನ ಆಗಂಗಿಲ್ಲ. ಅವ್ರ ಅಕ್ಕ ಇಷ್ಟ ಆಕಳ, ಅವ್ರ ಅಕ್ಕನ ಜೊತೆಗೆ ಅಷ್ಟು ಮಾತಾಡಿ ಹೋಗ್ತಾರೆ. ಹೋದ್ನ ಕೆಳಗಡೆ ಹೋಗಿ ಫೋನ್ ಕೊಡಾಕಂತ ಹೋಗ್ತಾರೆ. ಇಬ್ಬರು ಆ ಹುಡುಗ ಏನಂತಾರೆ, ಇಲ್ಲ ನಂಗೆ ನೀವು ಬೇಕಾದ್ರೆ ಅವ್ರ ಅಕ್ಕನ ಮದುವೆ ಆಗ ಬ್ರಾಹ್ಮಣ ಹುಡುಗಿ ಐತಿಲ್ಲ, ಆ ಹೀರೋಣಿ ನಮ್ಮ ಮಗ ಆಗಲ್ಲ ಅಂದ್ಬಿಡ್ತಾನೆ. ಹೋಗಿ ನೋಡಿದ್ರೆ ಆ ಕಡೆ ಹೀರೋ ನಿಂತಿರ್ತಾನೆ. ಈಕೆ ನೋಡಿಕಂತ ನಂಗೆ ಇದೇ ಥರ ಆಕೈತೆ ಅಂತ ಓಡಾಡೋಕ್ಕಳ. ಅವ್ರಕ್ಕ ಅಂತಾಳೆ, ನೀ ಚೇಂಜ್ ಆಗು, ಹಂಗೆ ಹಿಂಗಾಗು, ನೀ ಯಾಕೆ ಥರ ಈ ಥರ ಇದೆಯಾ ಹಂಗೆ ಅಂತ ತಂಗಿಗೆ ಜಗಳ ಆಕೈತಿ. ಇಲ್ಲ ಅಣ್ಣ ತಮ್ಮ ಇಬ್ಬರು ಜಗಳ ಮಾಡ್ಕೊಂಡವ್ರು, ನನ್ನ ಸಂಬಂಧವ್ರು ಅಂತ ಹೇಳ್ತಾ. ಆಮ್ಯಾಕ ಆಕೆ ಲೈಬ್ರಿಗೆ ಬರ್ತಾಳೆ. ಲೈಬ್ರರಿ ಬಂದಾಕಿನ ಡೈಲಿ ಹಂಗೆ ಲೈಬ್ರರಿ ಬಂದು ಬುಕ್ಸ್ ಎಲ್ಲ ಚೆಕ್ ಮಾಡ್ಬೇಕಂತಾರೆ. ಏನು ಆ ಹುಡುಗನ ಬಾಯ್ ಫ್ರೆಂಡ್ ಏನಿರ್ತಾಳೆ, ಆ ಬಾಯ್ ಫ್ರೆಂಡಿದ್ದು ಒಂದು ಇದು ಬುಕ್ ಬಂದಿರ್ತೈತಿ. ಆಕೆ ಬ್ಯೂಟಿ ಇದ್ರೊಳಗೆ ಪಾಸ್ಮೆಂಟ್ ಮಾಡಿರ್ತಾಳೆ. ಆಕೆ ಅವಾರ್ಡಿಂದು ಬುಕ್ ಇರ್ತೈತಿ. ಆ ಬುಕ್ ತಗೊಂಡು ಓದಾಕ್ ಕುಂತಿರ್ತಾಳೆ. ಆಮ್ಯಾಕ ಯಾರು ಇರ್ಬೋದು, ಈಕಿ ಮನ್ಯಾಗ ಜಗಳ ಮಾಡ್ಕೊಂಡು ಹೋದ್ಲು ಅವ್ನು ಕೊಟ್ಟಾಗ, ಯಾರು ಇರ್ಬೋದು ಅಂತ ಹೇಳಿ ಆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ತಾಳೆ. ಇದ್ರೊಳಗೆ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ, ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಆಮ್ಯಾಕ ಇಲ್ಲಿ ತಡಿ ಆ ಹುಡುಗನ ಕೇಳಿಬಿಡೋಣ ಡೈರೆಕ್ಟಾಗಿ ಅಂತ ಅನ್ಕೊಂತಾಳೆ. ಡೈರೆಕ್ಟಾಗಿ ಕರ್ಕೊಂತಾಳೆ. ಏನು ಮಾಡ್ಬೇಕು, ಹೆಂಗೆ ಮಾಡೋದು, ಹೆಂಗೆ ಡೈರೆಕ್ಟಾಗಿ ಹೋಗಿ ಮಾತಾಡ್ಸೋದು ಅವನು ಅಂತ ನೋಡ್ತಾ ಲಿಫ್ಟ್ ನಾನು ನೋಡ್ತಾಳೆ. ಹುಡುಗ ಕೆಳಗೆ ಬರ್ತಿರ್ತಾನೆ. ಡೈರೆಕ್ಟ್ ಇದು ಹೊಡೆದಕ್ಕೆ ಒಳಗೆ ಹೋಗಿ ಡೋರ್ ಕದ ಹಾಕ್ಯಂದು ಆ ಹುಡುಗ ಕೇಳ್ತಾನೆ, ಇಲ್ಲ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು, ನನಗೆ ಹೆಲ್ಪ್ ಮಾಡ್ತೀರೇನೋ ಅಂತಾನೆ. ಇಲ್ಲ ನಂಗೆ ಆ ಕಡೆಯಿಂದ ಆಗಂಗಿಲ್ಲ ಅಂತ. ಇಲ್ಲ ನೀವು ಹೆಂಗಾರ ಮಾಡಿ ಈ ಮ್ಯಾಗ್ಝಿನರ ಹುಡುಗಿ ನಿಮ್ಮ ಬಾಯ್ ಫ್ರೆಂಡ್ ಅದಾರಲ್ಲ, ಓಕೆ ನಂಗೆ ಪರಿಚಯ ಮಾಡಿಕೊಡಿ, ನಾನು ಆಕೆ ಜೊತೆಗೆ ನಾನು ಈ ಥರ ಆಗ್ಬೇಕು, ನಾನು ಬ್ಯೂಟಿ ಇದು ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಾಳೆ. ನನ್ನ ಕಡೆಯಿಂದ ಈಗ ನಾನು ಆಕೆದು ಬ್ರೇಕಪ್ ಆಗೈತಿ, ನಾನು ಆಕೆ ಜೊತೆ ಮಾತಾಡ್ಬಿಟ್ಟೆ, ಇದು ಆಗಂಗಿಲ್ಲ ಅಂತ ಹೇಳ್ತಾಳೆ. ಅಷ್ಟನ್ನಾದ್ರೆ ಆಕೆ ಬರ್ತಾಳೆ ಕುಡ್ಕೊಂಡು. ಯಾರು ಆಕೆ ಮೀಟ್ ಆಗ್ಬೇಕಂದಾಗ ಇವ್ನ ಬಾಯ್ ಫ್ರೆಂಡ್ ಆಕೆ ಡೈರೆಕ್ಟ್ ಬಂತ. ಬಾಯ್ ಫ್ರೆಂಡ್ ನೀ ಯಾಕೆ ಬಂದಿ ಅಂತ ಏಕೆ ಜಗಳ ಆಗೈತಿ ಇಬ್ಬರಿಗೆ, ಆಗಲೇ ಒಂದು ಹುಡುಗಿ ಕರೆಸಿ ಅಂತ ಹೇಳಿ ಆಕೆ ಸಿಟ್ಟಾದ್ದು ಓಡೋಗ್ರು ಜಗಳ ಮಾಡಿ ಅವ್ನು ಕೊಟ್ಟಾಗ ಹೋಗೋಕ್ರ ಎಣ್ಣೆ ತಂದಿರ್ತಾಳೆ. ಎಣ್ಣಿಂದ ಹೊಡೆದು ಗ್ಲಾಸಿಗೆ ಅವ್ನು ಹೊಡ್ಯಾಕಂತ ಹೋಗ್ತಾ ಸರ್ಕೊಂಡ್ಬಿಡ್ತಾನೆ. ಆಮ್ಯಾಕ ಅದು ಏನು ಗ್ಲಾಸ್ ಪುಡಿ ಇರ್ತಾವಲ್ಲ, ಅವು ದುಬ್ಬದ ಮ್ಯಾಗ ಅವ್ನು ಹುಡುಗನ ಬ್ರಾಹ್ಮಣ ಹುಡುಗಿ ಕಾಪಾಡಕ್ಕೆ ಹೋಗಿ ಅವ್ನು ದುಬ್ಬದ ಮ್ಯಾಗ ಬಿದ್ದು ಬಿಡ್ತಾವೆ. ಆಕೆ ನೋಡ್ತಾವ, ಇವು ಗ್ಲಾಸ್ ಬರೋಬ್ಬರಿ ಸಿಕ್ಕೊಂಬಿಟ್ಟು, ಬಾ ಆಸ್ಪತ್ರೆಗೆ ಹೋಗೋಣ ಅಂತ. ಅವ ಬೇಡ, ಇಲ್ಲೇ ಮೆಡಿಕಲ್ ಶಾಪ್ ಹೋಗೋಣ, ಔಷಧ ತರೋಣ ಅಂತ ಹೇಳ್ತಾನೆ. ಹಂಗೆ ಅಪಾರ್ಟ್ಮೆಂಟಿಂದ ಇಳಿದು ಹೊಂಟಾಗ ಇವ ಇರ್ತಾನಲ್ಲ, ಆ ವಾರ್ಡ್ನವ ಕೆಲಸ ಮಾಡೋ ಪ್ಯೂನ್ ನೋಡ್ದವನ ಆಫೀಸ್ನಾಗ ಎಲ್ಲ ಬರೆದಿಟ್ಕೊಂತ ಏನು ಮಾಡಾಕಂತಾಳೆ, ಏನಾಗೈತಿ ಅಂದವನು ಪೊಲೀಸಿಗೆ ಫೋನ್ ಮಾಡ್ತಾನೆ. ಏನಾಗೈತಿ ಅಂತದ ಅಂತ ಪೊಲೀಸ್ ಬಂದು ಕೇಳ್ತಾನೆ. ಏನಾಗಿಲ್ಲ, ನನ್ನ ಬಾಯ್ ಫ್ರೆಂಡ್ ಕೂಡ ಜಗಳ ಆಯ್ತು, ಬಾಟ್ಲಿ ಹೊಡೆದೋದ್ಲು, ಅದು ನಂಗೆ ಸಿಡಿತ್ತು ಅಂತಾನೆ.
ಅಂಥದ್ದು ಏನಾಗಿತ್ತು ಅಂತ ಅಪಾರ್ಟ್ಮೆಂಟ್ನಾಗೆಲ್ಲ ಮಾಡಂಗಿಲ್ಲ ಹಿಂಗೆ ಅಂತ ಹೇಳ್ತಾಳೆ. ಆಕೆ ಬ್ರಾಹ್ಮಣ ಹುಡುಗಿ ಬಂದು ಇಲ್ಲ ನಾನು ಮೀಟ್ ಮಾಡೋಕ್ಕಂತ ಹೋಗಿದ್ದೆ, ನನ್ನ ಸಂಬಂಧ ನಾ ಬಾಯ್ಫ್ರೆಂಡಿಗೆ ಅವ್ನು ಜಗಳ ಆಯ್ತು, ನಾನು ಅಲ್ಲೇ ಇದ್ದೆ ಅಂತ ಹೇಳ್ತಾಳೆ. ಕಂಪ್ಲೇಂಟ್ ಕೊಡು ಹಂಗಾರೆ ಅದನ್ನು ಇದನ್ನು ಅಂತಾರೆ. ಇಲ್ಲ ಕಂಪ್ಲೇಂಟ್ ನೀಡ, ನಾನೇ ಇದ್ದಲ್ಲೇ, ನನ್ನ ಸಂಬಂಧನ ಅವ್ರಿಬ್ಬರು ಜಗಳ ಆಯ್ತು, ನಾನು ಹಂಗಾರೆ ರಿಜಿಸ್ಟ್ರ್ ನಿಮ್ಮ ಇವ ಅದನ್ನು ಪೋಸ್ಟ್ಮಾನ್ ಅಂತ ನಿಮ್ಮ ಅಪಾರ್ಟ್ಮೆಂಟ್ ಕಾಯವ ಕಂಪ್ಲೇಂಟ್ ಕೊಟ್ಟಾನ, ಅವ್ನು ಬಾ ಅಂತ ಹೇಳು ಅಂತ ಹೇಳ್ತಾರೆ. ಇಬ್ಬರನ್ನ ಕರ್ಕೊಂಡು ಜೈಲು ಹೋಗ್ತಾರ. ಜೈಲ್ನಾಗ ಹೋಗಿ ಅಲ್ಲಿ ಹೋಗೋದ್ಲಿ ಅವರು ಅಲ್ಲಿಲ್ಲ, ಜೈಲು ಹೋಗೋದೇನು ಬೇಡ ಅಷ್ಟಕ್ಕೆ ಹೊಳೆ ಬಂದು ಪೊಲೀಸರು ಬಿಟ್ಟು ಹೋಗ್ತಾರ. ಓಕೆ ಯಾಕೆ ಐಸ್ ಪ್ಯಾಕ್ ಇರ್ತೈತಿ, ಅದನ್ನ ಐಸ್ ಪ್ಯಾಕ್ ಅಂತ ಕೊಡಾಕಂತ ಮನೆ ಒಳಗೆ ಹುಡುಗನ ಮನೆ ಒಳಗೆ ರೂಮ್ಗೆ ಡೈರೆಕ್ಟ್ ಒಳಗೆ ನುಗ್ತಾಳೆ. ಹುಡುಗ ನೋಡಿದ್ರೆ ಬೆಡ್ರೂಮ್ನಾಗ ಮಕ್ಕಂದಿರ್ತಾನೆ. ನೋಡಿದಾರೆ ಅವ ಏನು ವಾರ್ಡ್ನಾಗ ಇರ್ತಾನಲ್ಲ, ಸಡನ್ಲಿ ಎಲ್ಲರಿಗೂ ಹೇಳ್ತಾನೆ. ಅಕ್ಕಪಕ್ಕ ಮನೆಯಾರು ಎಲ್ಲರಿಗೂ ಹೇಳಿ ಹಿಂಗೆ ಮಾಡಾಕಂತಾಳ ಬ್ರಾಹ್ಮಣ ಹುಡುಗಿ, ಆ ಕುಡ್ಕೊಂಡ್ ಜೊತೆ ಸೇರ್ಕೊಂಡು ಹಿಂಗೆ ಅಂತ ಎಲ್ಲರಿಗೂ ಹೇಳಕ್ಕಂತಾನ. ಅದು ಮೀಟಿಂಗ್ ನಡ್ತಿರ್ತೈತಿ. ಅವಾಗ ಅವರಪ್ಪ ಊರಿಂದ ಬರ್ತಾನೆ. ಅವರವ್ವ ಊರಿಂದ ಬರ್ತಾರೆ. ಅವಾಗ ಅಪಾರ್ಟ್ಮೆಂಟ್ ಆಗಿರೋದು ಅವ್ನು ಹೊಡಿತಾನೆ, ನನ್ನ ಮಗಳು ಹಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರನ್ನ ಹೇಳಿದ್ರು ನಂಬಂಗಿಲ್ಲ ಹಿಂಗೆ ಅಂತ ಹೇಳ್ತಾನೆ. ಕರೆಕ್ಟಾಗಿ ಹೋಗಿ ನೋಡ್ರಿ ರೂಮ್ನಾಗ ಯಾರದಾರಲ್ಲೇ ಅಂತ ಹೇಳ್ತಾನೆ. ಕರ್ಕೊಂಡು ಹೋಸ್ರು ಹೋಗ್ತಾರ. ಅವ ಮಗಳೇ ಅವನು ತಪ್ಕೊಂಡ್ರದ್ದು ಅದು ಇದು ಆಯಿಂಟ್ಮೆಂಟ್ ಅಂತ ಹಚ್ಚಕ್ಕಂತ ಹೋಗ್ತಾರ. ಅವ ತಪ್ಕೊಂಡದ್ದು ಅವರೆಲ್ಲರೂ ನೋಡ್ಬಿಡ್ತಾರೆ. ನೋಡಿದ್ರಿಂದ ಆಯ್ತು ಮಗಳು ಎದ್ದು ಓಡಾಡಿ ಹೋಗ್ಕ ಅಪ್ಪನಂತಾರೆ. ಇಲ್ಲಿ ಯಾಕೆ ಬಂದು ಏನಂತ, ಇಲ್ಲಿ ಹಿಂಗೆ ಆಗೈತೆ ಅಂತ ಅವರಪ್ಪ ಹೊಡೆದು ಬಿಡ್ತಾನೆ ಆಕೆ ಮಗಳಿಗೆ. ಅವ್ನು ಹೀರೋ ಅದವನ ಹೆಂಗೆ ಹೊಡಿದ್ರಿ ನೀವು ಅಂತ, ನಿಮ್ಮ ಮಗಳು ನೀವು ಹೊಡ್ಯಾಕತ್ತಿ, ಆದ್ರೆ ನಮ್ಮ ಸಮಸ್ಯೆನೂ ಬೇರೆ ಐತಿ ಅಂದವನ, ಇಲ್ಲಿ ಯಾಕೆ ಬಂದು ಹೆಂಗೆ ಅಂದವನ ಆಕಿನ ಮಗಳನ್ನ ಮರಿಗೆ ಕರ್ಕೊಳಂಗಿಲ್ಲ. ಅಪ್ಪ ಅಂತಾಳೆ ಆಕೆ. ಸೊ ಯಾರು ಹೇಳಿದ್ರು ನಮ್ಮಲ್ಲ, ಅಲ್ಲಿ ಇರೋ ಎಲ್ಲರೂ ಹೇಳಿದ್ರು ನಂಬಂಗಿಲ್ಲ. ಅವಾಗ ಪೂಜಾರಿ ಡೈರೆಕ್ಟ್ ಫೋನ್ ಮಾಡ್ತಾನೆ. ಪೂಜಾರಿ ಫೋನ್ ಮಾಡೋಕೆ ನಾಳೆ ಬರ್ಬೇಕು ನೀವು ಅಂತ. ಯಾಕೆ ಪೂಜಾರಿ ಯಾಕೆ ಅಂತ ಕೇಳ್ತಾನೆ. ಇಲ್ಲ ನನ್ನ ಮಗಳು ಸತ್ತೋದ್ಲು, ನಾಳೆ ಆಕಿದು ಅಷ್ಟು ಸತ್ತದ ಪೂಜೆ ಮಾಡೋದೈತಿ ಬರ್ರಿ ಅಂತ ಹೇಳ್ತಾ. ಹೋಗೋ ಆಕಿ ಅಲ್ಲಿಂದ ಹಾಳಾಕೊಂಡ್ಬಿಡ್ತಾ. ನಮ್ಮ ಅಪ್ಪನ ಪಳಿ ನಾನು ಸತ್ತ ಹೋದ್ನಿ ಅಂತಡಿ ಅಪಾರ್ಟ್ಮೆಂಟ್ನಾಗ ಎಲ್ಲ ಇರೋರಿಗೆ ಕೈ ಮುಕ್ಕೊಂತ ಹೋಗ್ತಾರೆ. ಇವರಿಬ್ಬರು ಒಂದೇ ರೂಮ್ನಾಗ ಇರ್ತಾರೆ. ಅವಾಗ ಏನು ಮಾಡೋಕ್ಕೂ ತಿಳಿಲಿಲ್ಲ. ಇಬ್ಬರು ಈಕೆ ಆಫೀಸ್ಗೆ ಹೋಗ್ಕಳ. ಅವಾಗ ತಾಯಿ ಫೋನ್ ಮಾಡ್ತೀವಿ, ಏನಾಯ್ತು ನಿಮ್ಮಪ್ಪ ನೋಡಿದ್ರೆ ನೀವು ಸತ್ತಿ ಅಂತ ಅನ್ನಕುಂತಾನ, ಏನಾಯ್ತು ಇಬ್ಬರಿಗೆ ಅಂತ. ಏನಿಲ್ಲಮ್ಮ ಅವಂಗೆ ಗ್ಲಾಸ್ ಹೊಡೆದಿತ್ತು, ಅದನ್ನ ದವಾಖಾನೆ ಕರ್ಕೊಂಡ್ಬಂದೆ. ಅಪ್ಪ ನೋಡ ರೂಮಿಗೆ ಬಂದು ತಪ್ಪು ತಿಳ್ಕೊಂಬಿಟ್ಟಾನ, ನಂಗೆ ಏನು ಮಾಡೋಕ್ಕೂ ತಿಳಿಲಿಲ್ಲ ಹಂಗಾಗೈತಿ ಅಂತ ಹೇಳ್ತಾನೆ. ಹೇಳಿದ್ಮ್ಯಾಕ ಅವರು ತಾಯಿ ಹೆಂಗಾರ ಮಾಡಿ ಅಪ್ಪನ ಕಾಳಿ ಬಿದ್ದು ಹೆಂಗಾರ ಒಪ್ಪಿಸ್ಕ್ಯ ನೀನು, ಇಲ್ಲಾಂದ್ರೆ ಅವ್ನು ಹುಡುಗನ ಜೊತೆಗೆ ಇದಾಗಲ್ಲ ಅಂತ. ಆ ಹುಡುಗ ಸಿದಾರ ಲೈಬ್ರರಿ ಒಳಗೆ ಹೊಕ್ಕನ ಹಾಕಿರಂಗಿಲ್ಲ. ಎಲ್ಲೇ ಅಪಾರ್ಟ್ಮೆಂಟ್ನಾಗ ಎಲ್ಲ ಮೂಲೆ ಕೂತ್ಕೊಂಡು ಓದ್ತಿರ್ತಾಳೆ. ಅವಾಗ ಹಿಂಗೆ ಹೋಗ್ಕನ ಯಾಕೆ ಹಾಕುಂತೆ ಅಂತ ಕೇಳ್ತಾನೆ. ಇಲ್ಲ ಅಪ್ಪಾಜಿ ಮನೆ ಒಳಗೆ ಕರ್ಕೊಳ್ಳ ಏನಿಲ್ಲ ಅಂತಾಳೆ. ಅವರಿಬ್ಬರು ಮಾತಾಡೋ ಹೋಗ್ರ ಏನು ಹುಡುಗ ಅಲ್ಲ ಇದ್ರೊಳಗೆ ಲೈಬ್ರರಿ ಒಳಗೆ ಇರ್ತಾನಲ್ಲ ಹುಡುಗ, ಈಕೆ ಏನು ಇಷ್ಟಪಡ್ತದ ಆ ಹುಡುಗ ಒಂದಿಬ್ರು ಹುಡುಗಿಯರ ಜೊತೆ ಬಂದು ಎಲ್ಲಿ ಉಂಟಿ ಅಂತ ಕೇಳ್ತಾನೆ. ಇಲ್ಲ ಹಂಗೆ ಜಸ್ಟ್ ಮಾತಾಡೋಂತಂದು, ಏನು ನಿನ್ನ ಬಾಯ್ ಫ್ರೆಂಡೇನು ಅಂತ ಹೇಳಿ ನಕಲಿ ಮಾಡ್ತಾನೆ. ಈಕೆ ನಗ್ತಾಳೆ. ಇದು ಮಾತಾಡ್ಸಿದ ಅವ ಏನಂತಾನ, ಅವರು ಹೀರೋ ಏನಂತಾನೆ, ನೀ ಅಪಾರ್ಟ್ಮೆಂಟ್ನಾಗಿರೋದು ಬೇಡ, ನಿಮ್ಮ ಅಪ್ಪನ ಸರಿ ಇಲ್ಲ ಮತ್ತೇನು ಮಾಡಿಡೋಣ, ನಿನ್ಗೊಂದು ಅಪಾರ್ಟ್ಮೆಂಟ್ನಾಗ ನಾನು ನೋಡಿಕೊಡ್ತೀನಿ, ನೀ ಆರಾಮ ಅಲ್ಲೇ ರೂಮ್ ಇರ್ತೈತಿ ಆರಾಮಿರು ಅಂತಂದಪ್ಪ ಅಂಥೇಳಿ ಅಪಾರ್ಟ್ಮೆಂಟ್ ರೆಡಿ ಮಾಡಿ ಆಕಿ ಕೊಡ್ತಾನೆ. ಕೊಟ್ಟು ಇಲ್ಲೇ ಎಲ್ಲ ನಾನು ಸಾಮಾನು ತರನಂತ ಇಬ್ಬರು ಹೋಗಿ ಸಾಮಾನು ತರ್ತಾರೆ. ಪ್ಯಾಟಿಗೆ ಹೋಗ್ತಾರ, ಎಲ್ಲ ಇದು ಮಾಡ್ತಾರೆ. ಹೋಗೋಣ ಅವ್ನು ಜ್ಯೂಸ್ ಕುಡಿಯಾಕೆ ಕುಂತಾನ. ಆ ಜ್ಯೂಸ್ ಆಗಿರೋಂಗಿಲ್ಲ, ಅದು ಡ್ರಿಂಕ್ಸ್ ಆಗಿರ್ತೈತಿ, ಬೆಳಗಿರ್ತೈತಿ. ಇಲ್ಲಿ ಕುಡಿದ್ಬಿಡ್ತಾರೆ. ಕುಡಿದು ಜಗಳ ಮಾಡಿ ಆಮ್ಯಾಕ ಅಲ್ಲಿ ಮಾರ್ಕೆಟ್ನಾಗೆಲ್ಲ ಜಗಳ ಮಾಡಿ ಕುಡ್ಕೊಂಡು ಹೋಗಿ ಬರೋಬ್ಬರಿ ಎಲ್ಲರೂ ಕೂಟನು ತರಕಾರಿ ಕೂಟ ಜಗಳ ಎಲ್ಲಾರು ಕೂಟ ಜಗಳ ಮಾಡ್ತಾವೆ. ಟ್ಯಾಕ್ಸಿ ಕರ್ಕೊಂಬಂದವನು ಸೀದಾ ಆಕೆ ಹೋಗಿ ಬಿಡ್ತಾನೆ. ಮನೆ ಹೋಗ್ಕೊಂಡು ಮನ್ಯಾಗೂ ಕುಡ್ದಿರ್ತಾಳೆ, ಇದು ಮಾಡ್ತಾಳೆ. ಆಮೇಲೆ ರೊಟೇಷನ್ ಹೋಗ್ತಾಳೆ, ಅಲ್ಲಿ ಹಂಗೆ ಮಾಡ್ತಾಳೆ. ಅದು ಕುಡ್ದಿರೋ ನಿಮಿಷ ಹೇಳಂಗೇ ಇಲ್ಲ. ಒಮ್ಮೆರೆ ಬೆಳಗ್ಗೆ ಮುಂಜಾನೆ ಇಳಿತೈತಿ. ಅವಾಗ ಏನು ಮಾಡಿದ್ನಿ ನಾನು ಅಂತಾರೆ. ಏನು ಮಾಡಿಲ್ಲ ನೋಡ್ಕೆ ಫೋಟೋ ಇದ್ದಾಗ ಹಿಂಗೆಲ್ಲ ಮಾಡಿ
ನಂಗೆ ಒಬ್ಬಾಕೆ ಇರೋಕೆ ಭಯ ಆಗ್ಬಿಟ್ಟೈತಿ, ನೀನು ನನ್ನ ಜೊತೆ ಇರ್ಬಾ ಅಂತ ಹೇಳ್ತಾಳೆ. ಅದೆಲ್ಲ ನನಗೆ ಇರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಮ್ಯಾಕೆ ಆಕೆ ನಡ್ಕೊಂತ ಹೊಂಟಿರ್ತಾಳೆ, ಒಬ್ಬರದ್ದು ಪರ್ಸ್ ಬಿದ್ದು ಬಿಡ್ತೈತಿ. ಪರ್ಸ್ ಬಿಡೋಕ್ಕಂತ ಒಬ್ಬ ಹುಚ್ಚು ತಗೊಂಡು ಹೊಂಟಿರ್ತಾನೆ. ಆಕೆ ಇಸ್ಕೊಂಡಕ್ನ ಹೌದಲ್ಲ ಅದು ಆ ಬಿಸ್ನೆಸ್ ಮ್ಯಾನ್ದು ಅದು ಅಂತಾನೆ. ಅವಾಗ ಹುಡುಗ ಹೀರೋನ ಎಂಟ್ರಿ ಕೊಡ್ತಾನೆ. ಆಮ್ಯಾಕೆ ಪರ್ಸ್ ಇಸ್ಕೊಂಡು ID ಕಾರ್ಡ್ ನೋಡ್ತಾನೆ. ನೋಡಿದ್ರೆ ಆ ಹುಡ್ಗನ ಅಪ್ಪಂಗೆ ಆಗಿರ್ತೈತೆ ಅದು. ಆ ಹೀರೋ ಅಪ್ಪಂಗೆ ಆಗಿರ್ತಾನೆ. ನೋಡ್ದವನು ಆ ಹುಚ್ಚಿನಕಾಯಿ ಕೊಡ್ತಾನೆ. ಇಟ್ಕಲ್ ಬಿಡು ಅಂತ ಹುಚ್ಚಿನಕಾಯಿ ಕೊಟ್ಟು ಇವ ಹೀರೋ ಓಡಿ ಬರ್ತಾನೆ. ಈಕೆ ಪರ್ಸ್ ಕಚ್ಕೊಂಡು ಬರ್ತಾನೆ. ಯಾಕೆ ಅಂತ ಏನಂತ ಕೇಳಲ್ಲ. ಆಮ್ಯಾಕೆ ಈಕೆ ಸುಮ್ಮನೆ ಹೊಕ್ಕಳ. ಆಮ್ಯಾಕೆ ಇಲ್ಲ ಇವ್ರು ಯಾರು ನಿಮ್ಗೆ ಗೊತ್ತೇನೋ, ನಿಮ್ಗೆ ನೋಡಿಲ್ಲ ಮಾತಾಡ್ಸ್ಲ ಹೊಂಟಾದನ. ಅವ್ರಪ್ಪನ ಆಕಿಗೆ ಗೊತ್ತಿರಂಗಿಲ್ಲ. ಆಕಿನ ತಳ್ಳಿ ಹೀರೋಯಿನ ತಳ್ಳಿ ಹೀರೋ ಹೋಗ್ಬಿಡ್ತಾನೆ. ಅವಾಗ ಹೀರೋದಪ್ಪನವನ ಆ ಹುಡುಗಿನ ಸಮಾಧಾನ ಮಾಡಕ್ಕಂತ ಯಾರಪ್ಪ ಯಾರು ಏನಾಯ್ತಂತ. ಆಮ್ಯಾಕೆ ಇವು ಅವ್ರ ಅಪ್ಪನ ಸಿಟ್ಟಿನಾಗ ಬಂದು ಮನೆಗೆ ಎಣ್ಣೆ ಹೊಡೆಯೋದು ಎಲ್ಲ ಇದು ಮಾಡೋದು ಮಾಡ್ತಿರ್ತಾನೆ. ಅಷ್ಟರೊಳಗೆ ಈ ಹುಡುಗ ತಲೆ ಕೆಟ್ಟು ಆಕೆ ಎಲ್ಲಿದಾಳ ಅಂತ ನೋಡ್ಕೊಂಡು ಹೊಕ್ಕನ್ನು ನೋಡಿ. ಆಕೆ ಎಲ್ಲಿ ಬೆಳೆಸಿರ್ತಿತ್ತ ಬೆಳಿಗ್ಗೆ ಎಲ್ಲಿ ಜಗಳ ಮಾಡಿ ಎಲ್ಲಿದ್ರು ನೋಡಿ ಅಲ್ಲೇ ಇರ್ತಾಳೆ ಆಕೆ ಹುಡುಗಿ. ಒಬ್ಬ ಹುಡುಗಿನ ಮತ್ತು ಬಂದು ಯಾಕೆ ನಾನು ಬಿಟ್ಟು ಹೋದಿ, ಸುಮ್ಮನೆ ಹೊಡಿದೆ ನೀನು, ನಾನು ನಿನ್ನ ನಂಬಿಕೆ ಮನನಿ ಅಂತೇಳಿ ಹಂಗೆ ಅಂತ ಹೇಳ್ತಾನೆ. ಆಮ್ಯಾಕೆ ಆಕಿನ ಟ್ಯಾಕ್ಸಿ ಒಳಗೆ ಕರ್ಕೊಂಡು ಹೋಗಿ ಆಮ್ಯಾಕೆ ಆಕಿಗೆ ಬುದ್ಧಿಗಾನ ಹೇಳಿ ಹಿಂಗೆಲ್ಲ ಲೈಫು, ನೀ ಯಾಕೆ ಸೀರಿಯಸ್ ಆಗ್ತಾಣ ಅಂತಿ, ನಾನು ಹಿಂಗೆ ಮದುವೆ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಹೀರೋನಿಗೆ ಹೇಳ್ತಾನೆ. ಇಲ್ಲ ನಾ ಹಿಂಗಿದ್ರೆಲ್ಲ ಚೇಂಜ್ ಆಗ್ಬೇಕು, ನನಗೆ ಬೇರೆ ಲೈಫ್ ಬೇಕು, ನಾವು ಒಳ್ಳೆ ಥರ ಡ್ರೆಸ್ ಉಡಬೇಕು, ನಾ ಮೇಕಪ್ ಮಾಡ್ಕೋಬೇಕು ಆ ಥರ ಎಲ್ಲ ಹೇಳ್ತಾನೆ. ಅಲ್ಲಿ ಒಬ್ಬನ ಕಡೆ ಕರ್ಕೊಂಡು ಹೋಗಿ ಆಕೆ ಡ್ರೆಸ್ ಕೊಡಿಸಿ ಬರೋಬ್ಬರಿ ಮೇಕಪ್ ಮಾಡಿಸಿ ಆಮೇಲೆ ಕೂಲ ಎಲ್ಲ ಕಟಿಂಗ್ ಮಾಡಿಸಿ ಆ ಥರದ್ದೆಲ್ಲ ಮಾಡಿ ಅಲ್ಲೇ ಆಕಿನ ಫುಲ್ ಆಕೆ ಕ್ಲಿಪ್ಗಳು ಚೆನ್ನಾಗಿ ತೆಗೆದು ಆಮ್ಯಾಕೆ ಶಾರ್ಟ್ ಕಟ್ ಡ್ರೆಸ್ ಹಾಕಿಸಿ ಭಾರಿ ಮಸ್ತ್ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾನೆ. ಹೀರೋ ಕರ್ಕೊಂಡು ಆಕೆ ಕೂಟಾಗಿ ಡ್ಯಾನ್ಸ್ ಮಾಡ್ತಾರೆ. ಆಮ್ಯಾಕೆ ಇಲ್ಲ ನಾ ಹಿಂಗೆ ರೆಡಿ ಆಗಿದ್ದು ನೋಡಿ ನಮ್ಮಪ್ಪ ನೋಡಿ ಭಾಳ ಖುಷಿ ಕೊಡ್ತಾರೆ. ನಮ್ಮವ್ವ ನಮ್ಮಪ್ಪ ಭಾಳ ಖುಷಿ ಕೊಡ್ತಾರೆ. ಮನೆಗೆ ಹೋಗೋಣ ಬಾ ಅಂತ ಹೇಳ್ತಾನೆ. ಮನೆಗೆ ಹೋಗಿ ನೋಡಿದೆ ಅಂದ್ರೆ ಅವರಪ್ಪ ಸತ್ತಿರೋದು ಇದು ಮಾಡಕ್ಕೆ ಕುಂತಿರ್ತಾನೆ ಪೂಜಾನ. ಒಬ್ಬ ಆಕೆ ಎಳ್ಕಂತ ರೂಮಿಂದ ಕೆಳಗೆ ಬಂದು ಇಲ್ಲ ನಮ್ಮಪ್ಪನಿಗೋಸ್ಕರ ಚೇಂಜ್ ಆದ್ರೆ ನಮ್ಮ ಅಪ್ಪ ನೋಡಿದ್ರೆ ನಾ ಸತ್ತಾನೆ ಅಂತೇಳಿ ಪೂಜೆ ಮಾಡಕ್ಕೆ ಕುಂತಾನ. ನಮ್ಮಪ್ಪ ಅಷ್ಟು ಮೋಸ ಮಾಡ್ದೇನ ಅಂತಾನೆ ಅಂದ ದಿನ ಕಳೀತಾಳೆ. ಆಮ್ಯಾಗ ಫುಲ್ ಹೆಂಗೆ ಮಾಡೆಲ್ ಆಗಿರ್ತಾಳೆ ಅದೇ ಟೈಪ್ನಾಗ ಆಫೀಸಿಗೆ ಬರ್ತಾಳೆ. ಏನು ಅಲ್ಲಿ ಆಫೀಸ್ ಒಳಗೆ ಆ ಹುಡುಗನ ಇಷ್ಟಪಡ್ತಿರ್ತಾಳೆ. ಆ ಹುಡುಗ ಈಕಿ ಮುಂದೆ ಬರ್ತಾನೆ. ಅವಾಗ ಈಕೆ ಅವನಿಂದ ಬರ್ತಾಳೆ. ಆಕಿನ ಮಾತಾಡ್ಸಕ್ಕಂತ ಹುಡ್ಕೊಂಬರ್ತಾನೆ. ಈಗ ಮಾತಾಡ್ಸಂಗಿಲ್ಲ ಅವನು. 1 ದಿನ 2 ದಿನ ಹಂಗೆ ಮಾಡ್ತಾಳೆ, ಕಾಡಿಸ್ತಾಳೆ. ಆವಾಗ ಹೀರೋ ಬಂದು ಅವಾಗ ಆಕಿನ ಯಾಕೆ ಆ ಹುಡುಗನ ಮಾತಾಡ್ಸಕ್ಕೆ ಬಂದು, ನೀವು ಇಷ್ಟಪಟ್ಟರು ಹುಡುಗ ನೀನು ಮಾತಾಡ್ಸಕ್ಕೆ ಬಂದು ಮಾತಾಡ್ಸಿಲ್ಲಂಗೆ ಹೋಯ್ತು. ಇಲ್ಲ ನನಗೆ ಅವನ ಜೊತೆಗೆ ಇದಾಗೈತಿ, ಅವನಾಗಿ ಮಾತಾಡ್ಸೋದು ನೀ ಇಷ್ಟ ಅಲ್ಲ, ಅವನ ಮದುವೆ ಆಗ್ಬೇಕಲ್ಲ ನೀನು, ಮತ್ತು ಅವ್ನು ಮಾತಾಡ್ಸಕ್ಕೆ ಬಂದ್ರೆ ಯಾಕೆ ಆಗೊಳ್ಳಿ, ನಾ ಮಾತಾಡ್ತಾನೆ ಬಾ ಅಂತಾನೆ. ಇಲ್ಲ ಬೇಡ, ನಮ್ಮ ಲೈಫ್ ವಿಷಯ ನಿಮ್ಮ ಮದುವೆ ಅಷ್ಟು ಮಾಡಿಕೊಡು ನನಗೆ, ನಾ ಎಲ್ಲ ಇದನ್ನು ನೋಡ್ಕೊಂತಾನೆ ಅಂತಾನೆ. ಆಮ್ಯಾಕೆ ಲೈಬ್ರರಿ ಒಳಗೆ ಹೋದಕ್ಕಿನ ಅವತ್ತು ಆಫೀಸ್ ಹೋಗ್ಕೊಳ ಹುಡುಗ ಬರ್ತಾನೆ. ಬಂದವನ ಇಲ್ಲ ನಾನು ನಿನ್ನ ಜೊತೆ ಇಷ್ಟಪಡ್ತೀನಿ, ನಾನು ನಿನ್ನ ಮದುವೆ ಆಗೋಣ ಅಂತ ಹೇಳ. ಇಲ್ಲ ಆಯಿತು ಅಂತ ಒಪ್ಪಿಗೆಂತಾರೆ ಇಬ್ಬರು. ಖುಷಿ ಆಗೈತಿ. ಆಮ್ಯಾಕೆ ಆಕೆ ಬಂದಕ್ಕೆ ಹೀರೋಗೆ ಹೇಳ್ತಾಳೆ ಇಲ್ಲ ಅವ್ನು ಒಪ್ಪಿಗೆಂದ, ಅವನ ಜೊತೆಗೆ ನಾನು ಇನ್ಮ್ಯಾಕೆ ಅಡ್ಡಾಡ್ತೀನಿ ಅಂತ ಹೇಳ್ತಾಳೆ. ಅದು ಹೀರೋನಿಗೆ ಒಂಥರ ಇದಾದಂಗೆ ಆಗತ್ತೆ. ಆ ಹೀರೋನ ಜೊತೆಗೆ ಎಲ್ಲ ಅಡ್ಡಾಡೋದು ಮಾಡಿರ್ತಾಳಲ್ಲ. ಆಮ್ಯಾಕೆ ಆಕೆ ಇನ್ನೊಂದು ಹುಡುಗನ ಜೊತೆಗೆ ಅಡ್ಡಾಡಕೊಂಡ್ಬಿಡ್ತಾಳಲ್ಲ. ಏನಾದರೂ ಅವನ ಜೊತೆ ಕರ್ಕೊಂಡು ಹೋಗ್ತಾಳೆ. ಹಿಂಗೆ ಒಂಥರ ಸಿಟ್ಟು ಬಂದಂಗೆ ಹೀಗೆ ಕೋಪದಿಂದ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಈಗ ನೋಡಿದ್ರೆ ಆ ಫೋಟೋಸು ಸೀರೆನ ಎಲ್ಲನೂ ಹಿಂಗೆ ಕರ್ಕೊಂಡು ಜೊತೆಗಿನ ಅಡ್ಡಾಡ್ತಿರ್ತಾಳೆ. ಅದು ಅವ್ನಿಗೆ ಇಷ್ಟ ಆಗಂಗಿಲ್ಲ, ಏನೆಲ್ಲ ಬರೋಬ್ಬರಿ ಕುಡಿದು ಮುಖಂಬಿಡ್ತಾನೆ. ಇಲ್ಲ ನಾಳೆ ನಾವು ಅಮೇರಿಕಕ್ಕೆ ಹೋಗೋಣ, ನಾವಿಲ್ಲಿ ಮದುವೆ ಆಗಿ ಸೀದಾ ಅಮೇರಿಕದಾಗ ಸೆಟ್ಲಕ್ಕನಿ, ನೀನು ಬರ್ತೀಯಲ್ಲ ನನ್ನ ಮದುವೆ ಅನ್ನೋಕೆ ಅಂತ. ಆಯ್ತು ತಗ ಅಂತ ಹೇಳ್ತಾನೆ. ಅಂದಿನಕ್ಕೆ ಇಲ್ಲ ನೀ ಹೆಂಗಾರ ಮದುವೆ ಕಾರ್ಡನ ನಮ್ಮ ಅಪ್ಪನ ಕೈಯಾಗ ಕೊಡು ನೀನು,
ಹೆಂಗಾರು ಮಾಡಿ ಒಪ್ಪಿಸಿ ನಮ್ಮ ಅಪ್ಪನ ನಾಳೆ ರಿಜಿಸ್ಟ್ರ್ ಆಫೀಸ್ ಕರ್ಕೊಂಬರ್ಬೇಕು ಅಂತ ಹೀರೋದ ಅವರಪ್ಪ ಬಸ್ನಾಗ ಹೊಂಟಿರ್ತಾನೆ. ಹೀರೋ ಬೆನ್ನು ಹತ್ಕೊಂಡು ಹೋಗಿ ಓಡೋಡಿ ಹೋಗಿ ಯಾಕಂತಾನೆ, ಇಲ್ಲ ನಿಮ್ಮ ಮಗಳದು ನಾಳೆ ಮದುವೆ ಐತಿ ಬರ್ಬೇಕು ನೀನು, ಇದು ಲಗ್ನ ಪತ್ರ ಅಂತ ಹೇಳಿ ಕೊಡ್ತಾನೆ. ಆಮ್ಯಾಕೆ ಅವರಪ್ಪ ಬೀಸಿಗಿತಾನೆ, ಬೇಡ ನನ್ನ ಮಗಳು ಸತ್ತಾಳ ಅಂತ ಹೇಳ್ತಾನೆ. ಆಮ್ಯಾಕೆ ಇವರು ಗಂಡ ಹೀರೋ ರೆಡಿಯಾಗಿ ರಿಜಿಸ್ಟ್ರ್ ಆಫೀಸಿಗೆ ಬರ್ತಾರೆ. ರಿಜಿಸ್ಟ್ರ್ ಆಫೀಸ್ನಾಗ ಎಲ್ಲರೂ ಬಂದು ಆಫೀಸಿಂದ ಎಲ್ಲರೂ ಬಂದರು ಕಂಜಾಸ್ ಅಂತ ಹೇಳಿ ಆ ಹೀರೋನಿಗೆ. ಆಮ್ಯಾಕೆ ಆ ಹೀರೋನಿಗೆ ಹೇಳಿ ನಿಂತ್ಕೊಂತಲ್ಲ, ಹುಡುಗ ಬರೋದು ಕಾಯ್ಕೆ ಅಂತ ನಿಂತ್ಕೊಂತಾಳೆ ಹೀರೋನಿ. ಆ ಹುಡುಗ ಬರೋಂಗಿಲ್ಲ, 1 ತಾಸು ಆಕೈತಿ, 2 ತಾಸು 3 ತಾಸು ಆಕೈತಿ, ಬರೋಂಗೇ ಇಲ್ಲ. ಬರೋಲ್ಲ ಅಂದವನು ಸಿಟ್ಟು ಬಂದ್ಬಿಡ್ತೈತಿ. ಸೀದಾ ಅವ್ರ ಮನೆಗೆ ಹೋಗ್ಕಳ, ಯಾಕೆ ನನ್ನ ಮದುವೆ ಹೋಗ್ಕರಂತ ಸುಳ್ಳು ಹೇಳಿದ್ ನೀನು, ಯಾಕಂದ್ರೆ ಇಲ್ಲ ನಮ್ಮಪ್ಪ ಒಪ್ಪಂಗಿಲ್ಲ ಏನಿಲ್ಲ, ಅದಕ್ಕೆ ನಾನು ಮದುವೆ ಹಾಕೊಲ್ಲೆ ಅಂತ ಹೇಳಿ ನಮ್ಮಪ್ಪ ಬೇಡ ನೀವು ಹುಡುಗಿ ಅಂತ ಹೇಳ್ದ. ಆಮ್ಯಾಕೆ ಅವನಿಗೆ ಆ ಹೀರೋನಿಗೆ ಜಗಳ ಆಕೈತಿ. ಆಮ್ಯಾಕೆ ಆ ಹುಡುಗನ ಬಂದವ ಹೇಳ್ತಾನೆ, ಇಲ್ಲ ನನ್ನ ಮಗಳು ನೀನಂತ ಇಷ್ಟಪಡಲ್ಲ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಮಗಳು ಬೇಕಾ ನನಗೆ, ಹಂಗೆ ನನ್ನ ಆಸ್ತಿಗೆ ತಕ್ಕಂಗೆ ಹುಡುಗಿ ಬೇಕಂತ ಹೇಳಿ ಹೀರೋಯಿನಿ ಬರ್ತಾರೆ. ಅವಾಗ ಹೀರೋಗ ಹೇಳ್ತಾಳೆ ಕಿರಣ್, ಯಾಕೆ ಹೊಡಿಲಿ ನೀನು, ನನಗಷ್ಟು ಮೋಸ ಮಾಡ್ಯಾನವ ಅಂತ ಇಲ್ಲ, ನೀವು ಪ್ರೀತಿ ಮಾಡಿದ್ದರು, ನೀವು ನಿಮ್ಮ ಹುಡುಗವ, ನಾ ಹೆಂಗೆ ಹೊಡ್ಯಾಕೈತಿ ಅಂತ ಹೀರೋ ಅಂತ. ಅವಾಗ ಹೌದಾ, ನಂಗೆ ನಮ್ಮ ಜೀವನದ ನೀ ಬರೋಕೆ ಹೋಗ್ಬಿಡ ಅಂಥೇಳಿ ಕಾರ್ ಹತ್ಕೊಂಡು ಹೋಗಿರ್ತಾಳೆ. ಆಮ್ಯಾಕೆ ಓಡ್ಕೊಂತ ಅಪಾರ್ಟ್ಮೆಂಟಿಗೆ ಹೋಗಿ ಸಮಾಧಾನ ಮಾಡ್ತಾಳೆ. ಆಮ್ಯಾಕೆ ಆಕೆ ಇಲ್ಲ ನಾ ಬದುಕ್ತೇನೆ, ನಾನು ಹೆಂಗಾದ್ರೆ ಮದುವೆಗೆ ಅಂತ ಹೇಳಿ ರೂಮ್ ಬುಕ್ ಮಾಡಿರ್ತಾರೆ 5 ದಿನ. ನಾ ಅದೇ ರೂಮ್ನಾಗ ಇರ್ತೇನೆ ಅಂತೇಳಿ ಅಲ್ಲೇ ಹೋಗ್ಬೇಕಂತಾರೆ ಅವ್ರ ರೂಮ್ನಾಗ. ಅವರು ಹೀರೋಯಿನ್ ಇಬ್ಬರು ಸೇರಿ ಒಂದೇ ರೂಮ್ನಾಗ ಅಲ್ಲೇ ಹೋಗ್ಬೇಕಂತಾರೆ. ಇಲ್ಲ ನಾ ಎಷ್ಟೆಲ್ಲ ಮೋಸ ಮಾಡಿಬಿಟ್ಟು ನಾವು ಅವನು ಇಷ್ಟಪಡಿ ನಾ ಇರ್ತಾಯಿದ್ದೆ, ಆಮ್ಯಾಕೆ ನಾವು ಇಷ್ಟಪಡ್ತಾನೆ ಅಂತೇಳಿದ್ದು ಎಲ್ಲ ಉಲ್ಟಾ ಆಗಿಬಿಡ್ತಲ್ಲ ಅಂತೇಳಿ ಆ ಹೀರೋಗೆ ಹೇಳ್ತಿರ್ತಾರೆ. ಹಂಗೆ ನಿದ್ದೆ ಬಂತೈತಿ, ಹಂಗೆ ಮಲಗಿ ಬಿಡ್ತಾರೆ. ಮಲಗಿದ ಮ್ಯಾಕೆ ಏನಾಕತ್ತ ಅಂದ್ರೆ ಬೆಳಗ್ಗೆ ಮುಂಜಾನೆಲ್ಲ ಏನಾಗ್ಬಿಡ್ತೈತಿ, ಇವ ಬೆಡ್ರೂಮ್ನಾಗ ಒಬ್ಬನ ಇರ್ತಾನೆ, ಹೀರೋಯಿನ್ ಇರಂಗಿಲ್ಲ. ಎದ್ದು ನೋಡಿದಂದ್ರೆ ಗ್ಲಾಸಿನಂತಲ್ಲಿ ಅವೇನು ಬ್ಯಾಡಂದಿದ್ದ ಹುಡುಗ ಇರ್ತಾನಲ್ಲ, ಅವಾಗಲೇ ಬಂದು ಆಕೆ ಕುಟ ಒಪ್ಪಿಗೆಂದು ಆಕಡೆ ಮತ್ತೆ ಕಾಂಪ್ರಮೈಸಿಗೆ ಹೊಂದಿಗೆಂದಿರ್ತಾನೆ. ಅದನ್ನು ಹುಡುಗಿಗೆ ನೋಡಿ ಸಿಟ್ಟು ಬಂದು ಬ್ಯಾಗಿಗೆ ತಗೊಂಡು ಹಳೆ ಅಪಾರ್ಟ್ಮೆಂಟಿಗೆ ಹೋಗಿಲ್ಲ, ನಾ ಇಲ್ಲಿ ಇರೋದು ಬೇಡ, ಈ ದೇಶದಾಗ ಇರೋದು ಬೇಡ ಅಂಥೇಳಿ ಅಪಾರ್ಟ್ಮೆಂಟಿಗೆ ಹೋಗ್ತಾನೆ. ಅವಾಗ ನಾ ಹುಡುಗಿರ ಮಮ್ಮಿ ಬಂದಾಗ ಏನಪ್ಪ ಮದುವೆ ಚೆನ್ನಾಗಾಯ್ತಾನಪ್ಪ ಅಂತ, ಇಲ್ಲ ಮದುವೆ ಆಗಲಿಲ್ಲ, ಅದೊಂದು ಸ್ವಲ್ಪ ರಿಸ್ಕ್ ಆಯ್ತು, ಅದರ ಸಂಬಂಧ ನಾನು ಇದಾಗಿಲ್ಲ ಅಂತಾನೆ. ಆ ಹುಡುಗಿಗೆ ಬಂದು ಕೇಳ್ತಾನೆ. ಹೀರೋ ಬಂದಾಗ ಅವನ್ನ ಅಲ್ಲೋ ಬ್ಯಾಡ ಅಂತ ಹೇಳಿದ್ದಿ, ಒಮ್ಮದ ಮಕ್ಕಳು ಈ ಸೈಡಲ್ಲಿ ಬೆಳಕರಿದ್ರೆ ಮತ್ತೆ ಅವ್ಕೆ ಬೇಕಂತ ಬಂದಿಲ್ಲ, ನಾಚಿಕೆಗಲ್ಲ ಅಂತೇಳಿ ಅಂದಕ್ಕ ಅದೇ ಸಿಟ್ನಾಗ ಹೋಗಿ ಆ ಡಿಪ್ರೆಷನಿಂದ ಹೋಗ್ತಾನ ಮನೆಗೆ. ಆಕೆನೂ ಇರಲ್ಲ, ಎಲ್ಲಿ ಹುಡುಕಿದ್ರೆ ಸಿಗಲ್ಲ. ಇಲ್ಲ ಆಕೆ ಕ್ಯಾನ್ಸರ್ ಇರೋದು ಗೊತ್ತಾಗ್ಬಿಡ್ತೈತಿ ಯಾರಿಗೆ, ಹುಡುಗಗೆ. ಇಲ್ಲ ನಾನು ಕ್ಯಾನ್ಸರ್ ಇರೋದಕ್ಕೆ ನಾನು ಮದುವೆಯಾಗಿ ಹೇಳಕ್ಕೆ ಒಪ್ಕೊಳಂಗಿಲ್ಲ, ಅದಕ್ಕೆ ನಮ್ಮಪ್ಪ ಬೇಡ ಅಂತ ಹೇಳಿದ, ಆಕೆ ಹೆಂಗೆ ಹೇಳೋದ ತಿಳಿಲಿಲ್ಲಂಗೆ ನಾನು ಹೆಂಗೆ ಹೇಳ್ಬಿಟ್ಟೆ ಅಂತಾನೆ. ಅಯ್ಯೋ ನೀ ಕ್ಯಾನ್ಸರ್ ಇರೋ ಸಂಬಂಧ ಅಂತ ಒಳ್ಳೆ ಅಂದೇನೋ ಅಂತ. ಆಮ್ಯಾಕೆ ಇವ ಹೀರೋ ಆಕೆ ಎಲ್ಲೋ ಕಾಡಿನಾಗ ಎಲ್ಲ ಇರ್ತಾಳೆ. ಆಮ್ಯಾಕೆ ಹೀರೋ ಬೈಕ್ ತಗೊಂಬಂದು ಓಡೋಡಿ ಬಂದು ಆಮ್ಯಾಕೆ ಆಕಿನ ಕೇಳ್ತಾನೆ, ಈ ಕಾಡಿನಾಗ ಬಂದು ಇಲ್ಲೇ ಹಾಕಿದ್ದೀನಿ ನೀನು ಅಂತಾನೆ. ಇಲ್ಲ ನಂಗೆ ಎಲ್ಲೂ ಬದುಕಕ್ಕೆ ಅಂತ ಇಷ್ಟ ಇಲ್ಲ, ನಾ ಸತ್ತೋಕನಿ, ನನ್ನ ಇಲ್ಲ ನೀ ಸತ್ರ ನಾನೇ ಸಾಯ್ತೀನಿ ಅಂತ ಹೇಳಿದಾಗನ ಅವಾಗ ಗೊತ್ತಾಗ್ತೈತೆ ಆಕೆ ಕ್ಯಾನ್ಸರ್ ಮಕ್ಕಳು ಅಟ್ಯಾಕ್ ಆಗಿಬಿಡ್ತೈತಿ, ಮಗನೆಲ್ಲ ರಕ್ತ ಬಂದು. ಆಮ್ಯಾಕೆ ಡಾಕ್ಟ್ರ್ ಅಂತಾರೆ ಇಲ್ಲ ಕ್ಯಾನ್ಸರ್ ಐತಿ, ಅದನ್ನ ಟ್ರೀಟ್ಮೆಂಟ್ ಮಾಡ್ಸೋಕೆ ಗೊತ್ತಿಲ್ಲ ನಿನಗೆ ಅಂತೇಳಿ ಆ ಹುಡುಗಿಗೆ ನಾನು ಗೊತ್ತಿರೋದಕ್ಕೆ ನಾವು ಅಲ್ಲೇ ಅಂದೆ. ಅಷ್ಟು ಸಿಟ್ಟು ಬರ್ತೈತಿ ಹೀರೋ, ಬರೋಬ್ಬರಿ ಸಿಟ್ಟು ಬಂದು ಅವನೇನು ಹಳೆ ಬರ್ಕೊಂಡಿದ್ದಲ್ಲ ಅವನಾಗ ಹೋಗಿ ಏರಿದ್ರೆ ಅಡಿ ಹೊಡ್ಲೇ ಬರ್ತಾನೆ. ಆಕೆ ನಾನು ನೋಡ್ಕೊಂತಾನೆ, ಆಕೆ ಅಂತ ಕಷ್ಟ ಬಂದಲಿ ನಾನು ನೋಡ್ಕೊಂತಾನೆ ಅಂತೇಳಿ ಹೇಳ್ತಾನೆ. ಆಮ್ಯಾಕೆ ಬಂದು ಕುತ್ಕೊಂತಾನೆ ಹಾಸ್ಪಿಟ್ಲಿಂದ ಹೊರಗೆ.
ಕಂಪೌಂಡರ್ ಇರ್ತಾರಲ್ಲ, ಇಲ್ಲ ಅವ್ರ ಐ.ಡಿ ಕಾರ್ಡ್ ಎಲ್ಲ ತಗರ್ರಿ ಅಂತ ಹೇಳಿ ಕೊಡ್ತಾರೆ. ಅದು ಫೋನ್ನಾಗ ನೋಡಿದಂದ್ರೆ ಮದುವೆ ಫೋಟೋಸ್ ಎಲ್ಲ ಇರ್ತಾವೆ. ನಮ್ಮ ಮದುವೆ ಆಗ್ಬೇಕಂತ ಇರ್ತಾವಲ್ಲ ಅಂತ ಹೇಳಿದ್ದೆಲ್ಲ ಫೋಟೋಸ್ ಇರ್ತಾವೆ. ಆಮ್ಯಾಕೆ ಆ ಲಾಕೆಟಿನ ಫೋಟೋ ಲಾಕೆಟ್ ಎಲ್ಲ ಆಕಿ ಕಡೆನೇ ಇರ್ತೈತೆ. ಅದು ಆಮ್ಯಾಕೆ ಆಕಿನ ಕರ್ಕೊಂಡು ಹೋಗ್ತಾನವ. ಕರ್ಕೊಂಡು ಹೋಗಿ ಫುಲ್ ಖುಷಿಯಾಗಿ ನೋಡ್ಕೊತಾನೆ. ಅವತ್ತು ಒಂದಿನ ಫುಲ್ ಆಕಿ ಡ್ರೆಸ್ ಗಿಸ್ ಕೊಡಿಸಿ ಆಮ್ಯಾಕೆ ಮತ್ತು ಮೊದಲಿನ ಥರ ಹೆಂಗೆ ಖುಷಿಯಾಗಿದ್ದಲ್ಲ ಆ ಥರ ಇರೋದು. ಆಮ್ಯಾಕೆ ಅವ್ರ ತಂಗಿ ಮದುವೆ ಆಗ್ತಿರ್ತೈತಿ. ಅವ್ರ ಏನು ಹೀರೋಯಿನ್ ತಂಗಿ ಮದುವೆ ಆಗ್ತಿರ್ತಲ್ಲ, ಅದು ಮದುವೆ ಗಿಡ ಎಲ್ಲ ಹಾಕಿಕೊಟ್ಟು ಆಮ್ಯಾಕೆ ಆಕಿ ಅವ್ರ ಫ್ಯಾಮ್ಲಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಮ್ದು ಈ ಥರ ಫ್ಯಾಮ್ಲಿ, ಈ ಥರ ಅಣ್ಣ ಅಪ್ಪ, ಈ ಥರ ನಮ್ಮ ಕಾಕಂದ್ರೆ ಈ ಥರ ಬಿಹೇವ್ ಮಾಡ್ತಾರೆ ಹಿಂಗೆ ಅಂತೇಳಿ ಅದನ್ನೆಲ್ಲ ಆ ಹೀರೋಗೆ ಹೇಳ್ತಾಳೆ. ಹೇಳಿ ನಂಗೆ ಭಾಳ ಖುಷಿ ಆಯ್ತು. ನಾನು ಇನ್ಮ್ಯಾಕೆ ನಾನು ಸತ್ರೆ ಅಡ್ಡ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ನಾ ಏನು ಮಾಡಬೇಕು, ನಂಗೆ ಸಾವು ಯಾವ ಹೊತ್ತಿನಾಗ ಬರ್ತೈತಿ ಹೇಳಕ್ಕೆ ಬರಲ್ಲ. ನಾ ಹೆಂಗಾರ ಮಾಡಿ ನಮ್ಮ ಅಪ್ಪಂಗೆ ಮಾತಾಡ್ಸ್ಬೇಕು ನಾನು ಅಂದಾಗೂ ಮತ್ತೆ ಅಕ್ಕಿ ಕ್ಯಾನ್ಸರ್ ಅಟ್ಯಾಕ್ ಆಗಿಬಿಡ್ತೈತಿ. ಮತ್ತು ಹಾಸ್ಪಿಟ್ಲಿಗೆ ಹೋಗೋಣ. ಯಾಕೆ ಹಿಂಗೆ ಆಗತೈತಿ ಅಂದವನ ಸಿಟ್ಟು ಬಂದವನ ಅವ್ರ ಮನೆಗೆ ಸೀದಾ ಹೀರೋಯಿನ್ ಮನೆಗೆ ಬ್ರಾಹ್ಮಣ ಮನೆಗೆ ಹೋದಾಗ ಹೊಕ್ಕನ ಅವ್ರ ಅಕ್ಕನ ಮದುವೆ ಎಲ್ಲ ಆಗಿರ್ತೈತಿ. ಮನ್ಯಾಗೆಲ್ಲ ರಿಸೆಪ್ಷನ್ ಮಾಡಾಕುಂತಿರ್ತಾರೆ. ಕುಂದಿರ್ಸಿ ಸೀದಾ ಮನೆಗೆ ಹೋದವನ ಆಕಿ ಹೀರೋಯಿನಿ ಸತ್ತಿರ್ದ ಫೋಟೋ ಆಗಿರ್ತಾನಲ್ಲ, ಅವರಪ್ಪ ಮಾಲೆ ಹಾಕಿರ್ತಾನಲ್ಲ, ಸತ್ತೇಳ ಬಿಟ್ಟು ನಿನ್ನ ಮಗಳು ಮಾಲೆ ಹಾಕಿ ನೀನು ಅಂತೇಳಿ ಅಪ್ಪಗೂ ಹೀರೋಗೆ ಜಗಳ ಆಕತಿ. ಅದೇ ನೋಡ್ತೀವಿ ಹೊಡಿ ನೀನು ಅಂತ. ಅವ್ರಪ್ಪ ಸುಮ್ಮನಿರಲ್ಲ, ಹೋಗಿ ರಾತ್ರಿ ಕಂಪ್ಲೇಂಟ್ ಕೊಟ್ಟು ಹಿಂಗೆ ಬಂದು ನನ್ನ ಮನೆಗೆ ಆವಾಜ್ ಹಾಕ್ಯಾನವ. ಅವ್ನು ಕಂಪ್ಲೇಂಟ್ ಕೊಟ್ಟ ಅವ ಸ್ಟೇಷನ್ನಾಗ ಈಕೆ ಡಿಸ್ಚಾರ್ಜ್ ಆಗಿ ಬಂದು ಮತ್ತು ಲೈಬ್ರಿಗೆ ಬರ್ತಾರೆ. ಲೈಬ್ರಿವರಾಗಿ ಇರಂಗೆ ಹೇಳೋಕ್ಕೆ ಅವನು ಇರಲ್ಲ. ಆಕಿನ ಅಪಾರ್ಟ್ಮೆಂಟ್ ಹೋಗ್ಕೊಳ್ಳೋ ಅಲ್ಲಿ ಇರಲ್ಲ, ಜೈಲಾಗಿರ್ತಾಳೆ. ಆಮ್ಯಾಕೆ ಅವ್ನು ಇಲ್ಲ ಆಕಿ ಕ್ಯಾನ್ಸರ್ ಐತಿ, ನಾನು ಇಲ್ಲ ಅಂದ್ರೆ ಸತ್ತ ಹೋಗ್ಕೊಳಕಿ, ನಾ ಹೆಂಗಾರ ಮಾಡಿ ಆಕಿನ ಬದುಕಿಸಬೇಕಂತ ಓಡಾಡಿ ಹೋಗ್ತಾನೆ. ಆಮ್ಯಾಕೆ ಆಕಿ ಡಿಸ್ಚಾರ್ಜ್ ಆಗಿರೋ ಗೊತ್ತಿರಲ್ಲ, ಆಸ್ಪತ್ರೆಗೆ ಹೋಗ್ತಾನೆ, ಅಲ್ಲಿ ಇರಲ್ಲ. ಆಮ್ಯಾಕೆ ಆಕಿ ಲೈಬ್ರಿಗೆ ಹೋಗಿರ್ತಾವೆ. ಲೈಬ್ರಿಗೆ ಹೋಗಿ ಒಂದೊಂದು ಅವ ಯಾವ ಬುಕ್ಕು ಓದ್ತಿರ್ತಾನೆ ನೋಡಿ, ಆ ಬುಕ್ನಾಗೆಲ್ಲ ಲೆಟ್ರ್ ಬರೆದಿಟ್ಟಿರ್ತಾನೆ. ನೀನು ಅವತ್ತಿಂದ ಇಷ್ಟ ನನಗೆ, ನೀ ಅಲ್ಲಿಗಿಂದ ಇಷ್ಟ, ಮೆಟ್ಲಿಂದ ನೋಡ್ದಲ್ಲ ಅವಾಗಿಂದನೂ ಇಷ್ಟ, ನಿನ್ನ ಹುಡುಗಿ ರಿಜೆಕ್ಟ್ ಮಾಡಿದ್ದು ನಂಗೆ ಇಷ್ಟ, ಅದನ್ನೆಲ್ಲ ಬರೆದಿರ್ತಾನೆ. ನಿಂಗೆ ನನ್ನಲ್ಲಿ ಎಲ್ಲ ಗುಣಗಳು ಇಷ್ಟ ಆದರೆ ನಂಬರ್ ಬರೆದು ಫೋನ್ ಮಾಡು ಅಂತ ಆ ಹೀರೋ ಬಾಸ್ಟ್ ಬರುತ್ತಾನೆ. ನಾ ಇಷ್ಟು ದಿನ ಇದ್ರೆ ನನಗೆ ಇವ್ ಹೇಳೇ ಇಲ್ಲಲ್ಲ ನಾ ಇಷ್ಟ ಅಂತ ಅವಾಗ ಹೀರೋಯಿನ್ ಫೋನ್ ಮಾಡ್ತಾವ. ಹೀರೋಯಿನ್ ಮತ್ತು ಫೋನ್ ಹೇಳ್ತಾನೆ. ಫೋನ್ ನೋಡಿದ್ರೆ ಪೊಲಿಟಿಷಿಯನ್ ಇರ್ತೈತಿ. ಓಡ್ಕೊಂತ ಎಲ್ಲಾರು ಕೂಡ ಜಗಳ ಮಾಡ್ಕೊಂಡು ಪೊಲೀಸ್ ಹಿಡಿಯಾಕಂತ ಬರ್ತಾರೆ. ತಪ್ಪಿಸ್ಕೊಂಡು ಎಲ್ಲ ಮಾಡಿ ಆಮೇಲೆ ಪೊಲೀಸ್ ಅಂತಾನೆ, ಇಲ್ಲ ನೀ ಹೆಂಗಾರ ಮಾಡಿ ನಾನು ಲೈಬ್ರಿಗೆ ಕರ್ಕೊಂಡು ಹೋಗ್ಬೇಕು, ನಾನು ಹುಡುಗಿ ಆಸ್ಪತ್ರೆಗೆ ಇಲ್ಲ ಏನು ಮಾಡಿ ಪೊಲೀಸರು ಲೈಬ್ರಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ. ಬಿಟ್ಟಾರ ಅದು ಲೈಬ್ರಿ ಒಳಗೆ ನೋಡ್ತಾಳೆ, ಅಳಕ್ಕಂತ ಕುಂತಿರ್ತಾಳೆ. ಯಾಕೆ ಅಳಾಕುಂತಿ ಅಂತ ಕೇಳ್ತಾನೆ. ಇಲ್ಲ ನೀ ಇಷ್ಟಪಡಾಕ ಕುಂತಿರೋದು ಯಾಕೆ ಹೇಳಿಲ್ಲ ನನಗೆ ಅಂತ. ಇಲ್ಲ ನಂಗೆ ಹೇಳಕ್ಕೆ ಟೈಮ್ ಸಿಗಲಿಲ್ಲ ಅಂತ ಹೇಳ್ತಾನೆ. ಇಲ್ಲ ಯಾಕೆ ಇಲ್ಲ ಎಲ್ಲ ಮನಸ್ಸಿನೊಳಗೆ ಇಟ್ಕೊಂಡು ನನ್ನ ಕನ್ನೆ ಹುಡ್ಕೊಂಡು ನನ್ನ ಮದುವೆ ಮಾಡೋದು ಅಂತ ಯಾಕೈತಿ, ನೀನಂದ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳಿ ಯಾವ್ಚ್ಕೊಂಡಾಗ ಸೀದಾ ಪೊಲೀಸರು ಎಂಟ್ರಿ ಕೊಡ್ತಾರೆ. ತಪ್ಪಿಸ್ಕೊಂಡು ಓಡಿಬಿಡ್ತಿ ಅಂತ ಪೊಲೀಸಿಗೆ ಕಾಲ ಹಿಡಿತಾನೆ. ಅವಾಗ ಈಗನೇ ನಿಮ್ಮ ಹುಡುಗಿ ಅಂತ ಹೇಳ್ತಾನೆ. ಹ್ಞೂ ರೀ ಈಗನೇ ನಾನು ಹುಡುಗಿ ಅಂದಾನ. ಅವ ಏನು ಕೈಗೆ ಬೇಡಿ ಹಾಕಿರ್ತಾನ, ತಪ್ಪಿಸಿ ತೆಗೆದವನ ಹೀರೋಯಿನ್ ಕೈಯಾಗ ಕೊಡ್ತಾನೆ. ತೆಗೆದ ಹೀರೋಯಿನ್ ಕೈಯಾಗ ಕೊಟ್ಟು ಇನ್ಯಾಕೆ ನಿನ್ನ ಜವಾಬ್ದಾರಿ ಎಲ್ಲ ನಿಂದವ, ಅವನಿಗೇನಾಗಲಿಲ್ಲ ಹಂಗೆ ನೋಡ್ಕ್ಯ, ಅವನಿನ್ನ ನಂಬಿ ಕುಂತಾನ ಅಂತ. ಅವಾಗ ಅವ ಹೀರೋ ಅಂತಾನೆ, ಇಲ್ಲ ರೀ ಹೆಂಗಾರ ಮಾಡಿ ಪೊಲೀಸ್ರು ನಮ್ಮ ಮದುವೆ ಮಾಡಿಸ್ರಿ, ಅವ್ರ ಮನೆಯಾಗ ಅವರಪ್ಪ ಒಪ್ಪಂಗಿಲ್ಲ ಅಂತ ಹೇಳ್ತಾ. ಅವಾಗ ನೀವು ಅವ್ರಪ್ಪನ ಒಪ್ಪಿಸು ಅಂತ ಪೊಲೀಸ್ ಹೀರೋ ಹೀರೋ ಸೀದಾ ಮನೆಗೆ ಹೋಗ್ತಾನ. ಅವ್ರಪ್ಪರ ಹೀರೋಯಿನರ್ ಮನೆಗೆ ಮಾಲೆ ಹಾಕ್ಬೇಡ ಅಂತ ಹೇಳಿದ್ದಿಲ್ಲ, ನಿನ್ನ ಮಗ ಸತ್ತಿಲ್ಲ ಅಂತ, ನೀ ಯಾಕೆ ಮನೆ ಹಾಕೊಂತಿ, ನಂಗೆ ಸಿಟ್ಟು ಭಾಳ ಬರೋಂತ ತಿನ್ನಾಗ ನೀನು ಪಿಸ್ತೂಲ್ ತಗೊಂಡು ಕೊಂದಾಗ್ಬಿಡ್ತಾನೆ. ನಾಳೆ ನಿನ್ನ ಮಗಳು ನಾನು ಮದುವೆ ಆಗುಂತೇವೆ, ನೀನು ನಾಳೆ ಪೊಲೀಸ್ ಸ್ಟೇಷನ್ ಬರೋಕ್ಕೆ ಬೇಕು, ರಿಜಿಸ್ಟರ್ ಮ್ಯಾರೇಜ್ ಆಗುಂತೆ ನಾವು ಅಂತ ಹೇಳ್ತಾನೆ. ಅವಾಗ ಆಕೆ ಹೀರೋಯಿನರ್ ಮಮ್ಮಿ ಬಂದಾಗ ಕೈ ಮುಗಿದು ಹೇಳ್ತಾ, ನೀವು ಹೋಗಪ್ಪ ಹೋಗು ಕೈ ಮುಗಿತೀವಿ, ನಿಮ್ಮ ಏನು ಮಾಡ್ಕೊ ಹೋಗ್ರಿ, ನನ್ನ ಮಗಳು
ಎಲ್ಲ ಹೇಳಿ ಖುಷಿಯಾಗಿರುತ್ತೆ. ಅವ್ರ ತಾಯಿ ಕೈ ಮುಗೋಬೇಕು. ಆಮ್ಯಾಕೆ ರಿಜಿಸ್ಟರ್ ಮ್ಯಾರೇಜಿಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರ್ತಾರೆ, ಹೀರೋನು ಬರ್ತಾನೆ. ಆಮ್ಯಾಕೆ ಕಡೆಗೆ ಪೊಲೀಸಿನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂತಾರೆ. ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಾದ್ರೆ ಒಂದೊಂದು ಮಾತೈತ, ನಾ ಏನು ಸಡನ್ಲಿ ಸತ್ತೋದ್ರೆ ಹೆಂಗಿರ್ತೀನಿ ನೀನು, ನಾ ಯಾವತ್ತಿನ ಸಾಯಲ್ಲ, ನಿನ್ನ ಜೀವನ ಪೂರ್ತಿ ನಾ ಇಷ್ಟಪಡ್ತಾನೆ ಇರ್ತೇನೆ, ನೀನು ಸತ್ರ ಮೇಲೆ ಕೂಡ ನಾನು ಇಷ್ಟಪಡ್ತೇನೆ, ಹಂಗಾದ್ರೆ ಮದುವೆ ಆಗ್ತಾನೆ ಅಂತ ಹೇಳ್ತಾನೆ. ಅವರಪ್ಪ ಬಂದು ಕೇಳ್ಸಿರ್ತಾನೆ. ಕೇಳ್ಸ್ಕೊಂಡು ಅವರಪ್ಪ ಡೈರೆಕ್ಟ್ ಬರ್ತಾನೆ. ಬಂದವನು ಅವರಪ್ಪ ಬಂದವನು ನಾನು ಬೇಕಾ ಇವಾಗ ಹುಡುಕ್ಬೇಕು, ಹೀರೋ ಬೇಕಂತ ಕೇಳ್ತಾನೆ. ಅವಾಗ ಅಕ್ಕಿ ಅವನದು ಕೈ ಹಿಡ್ಕೊಂತಾಳ. ಹಂಗೆ ಅವ್ರ ಅಪ್ಪನ ಹೋಗಿ ತಪ್ಕೊಂಡ, ಅಪ್ಪ ನೀನು ಬೇಕು ನನಗೆ, ಅವನು ಬೇಕು. ಕಡೆ ಲಾಸ್ಟ್ ಇನ್ನೊಂದು ಪ್ರಶ್ನೆ ಕೇಳ, ನಾನು ಬೇಕಾ ನೀನು ಬೇಕನ್ನ, ಅಪ್ಪ ನೀನೇ ಬೇಕು ನನಗೆ ಅಂತ. ಆಮ್ಯಾಕ ಅವರಪ್ಪನ ನಿರ್ಧಾರ ಮಾಡ್ತಾನೆ, ಇಲ್ಲ ಮಗಳ ನೀನು ಅವಿಲ್ಲ ಅಂತ ಬದುಕಂಗಿಲ್ಲ, ನನಗೆ ಗೊತ್ತೈತಿ, ಅವಿಲ್ಲ ಅಂದ್ರೆ ನೀನು ಸತ್ತ ಹೋಕ್ಕಿ, ನಾನು ನಿಮ್ಮಿಬ್ಬರದು ಮದುವೆ ಮಾಡಿ ನನಗೆ ಇಷ್ಟ ಆಗಿ ನಿಮ್ಮಿಬ್ಬರು ಮದುವೆ ಆಗಿರಿ ಅಂತ. ಮಾಲಿ ಎಲ್ಲ ಹಾಕ್ತಾರೆ, ಇದು ಮಾಡ್ತಾರೆ. ಮಾಲಿ ಹಾಕಿ ಹೋಗ್ತಾರೆ. ಇದು ಇಂಪಾರ್ಟೆಂಟ್ ಏನಾಕತ್ತೆ ಅಂದ್ರೆ ಸೈ ಮಾಡಕ್ಕಂತ ಅವ್ನು ಹೀರೋ ಸೈ ಮಾಡ್ತಾನೆ. ಹೀರೋನ ಸೈ ಮಾಡಕ್ಕೆ ಸಡನ್ಲಿ ನೋವನ ರಕ್ತ ಬಂದು ತಿರ್ಕೆಂದು ಬಿದ್ದು ಇರ್ತಾವೆ. ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಓಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಕೆ ಅಲ್ಲಿ ಹಿಮಕ್ಕೆ ಎಚ್ಚರ ಹಾಕಳ. ಹೊರಗಿಂದನೂ ತಂದೆ ತಾಯಿ ನೋಡ್ತಿರ್ತಾರೆ, ಒಳಗಾಗ್ತಾರೆ. ಯಾಕೆ ಮಗಳ ಏನಾಗಿತ್ತು ಹಿಂಗೆ, ನನಗೆ ನಾ ಸಾಯ್ತೀನಿ ಯಾವತ್ತು, ನಂಗೆ ಡಾಕ್ಟ್ರ್ ಹೇಳ್ಯಾರ, ನಾ ಯಾವತ್ತು ಸಾಯ್ತೀನಿ ಗೊತ್ತಿಲ್ಲ ನಾನು ಅಂತ ಹೇಳ್ತಾನೆ. ಮತ್ತು ನನಗೆ ಯಾಕೆ ಹೇಳಿಲ್ಲ ನೀನು ಅಂತ ಹೇಳ್ತಾನೆ. ಇಲ್ಲ ಆ ಮೂಮೆಂಟಿಗೆ ನೀನು ನನ್ನ ಗುಟಾಲೆ ಜಗಳ ಮಾಡಿದ್ದಿ, ನಾನು ಮಾತಾಡ್ತಿದ್ದಿಲ್ಲ, ಇಂಥ ದುಃಖನ ಹೇಳಿಲ್ಲ ಮಗಳೇ ನೀನು. ಈ ಅಪ್ಪಗೆ ಹೇಳ್ದೆ, ನೀನು ಬಾಯ್ಫ್ರೆಂಡ್ಗೆ ಹೇಳ್ಬಿಟ್ಟಿಲ್ಲೋ. ಇಲ್ಲಪ್ಪ ನಾನು ನೀ ಅಲ್ಲಿ ನಾನು ಮಾಲಿ ಹಾಕ್ಬಿಟ್ಟಿದ್ದು, ನೀವು ಸತ್ಯನಂತ ಇವತ್ತಿಲ್ಲ, ನಾನು ಸತ್ಯ ಸಾಯ್ತೀನಿ ಅಂತ ಹೇಳ್ತಾನೆ. ಏ ಮಗಳ ಯಾರು ಇಂಥ ದೃಶ್ಯನ ಕೇಳಕ್ಕಂತ ಯಾರು ಇರ್ತಾರೆ, ಇಂಥ ಮಗಳಿಗೆ ಇಂಥ ಅಪ್ಪ ಈಗಿನ ಕಾಲದಾಗ ಯಾರು ಇರ್ತಾರಮ್ಮ ಅಂತ ಹೇಳಿ ಅಳ್ತಾನೆ. ಆಮ್ಯಾಕ ಹೀರೋ ಬಂದು ತಂದೆ ತಾಯಿನ ಸಮಾಧಾನ ಮಾಡಿ ಹೊರಗೆ ಕರ್ಕೊಂಡು ಹೋಗ್ತಾನೆ. ಹೊರಗೆ ಕರ್ಕೊಂಡು ಹೋದಾಗ ಅಳಬಾಡ್ರಿ ಪೇಷಂಟ್ ಮುಂದೆ, ಇಲ್ಲಿ ಸರಿ ಇಲ್ಲ ಅಂತ ಹೀರೋ ಎಂಟ್ರಿ ಕೊಟ್ಟು ಆಮೇಲೆ ಇಲ್ಲ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ ಹೀರೋ ಕಳಿಸಿ ಅನ್ನೋದ್ರಾಗ ಪೊಲೀಸ್ ಎಂಟ್ರಿ ಕೊಡ್ತಾನೆ. ಏನಾಯ್ತಪ್ಪ, ಏನು ನಿಮ್ಮ ಬ್ಯಾಗು ಅಲ್ಲೇ ಬಿಟ್ರಿ, ಎಲ್ಲ ಇಲ್ಲೇ ಬಿಟ್ಟು ಹಂಗೆ ಬಂದಿರಿ, ಏನಾಯಿತು, ಆರಾಮದ ಅಂತ. ಆರಾಮದ ಡಾಕ್ಟ್ರ್ ಅಂತ ಹೇಳ್ತಾನೆ. ಆಮ್ಯಾಕ ಅಂದಾಗ ಆ ಒಂದು ಬುಕ್ಸ್ ಕೊಡ್ತಾನೆ. ಆಕೆ ಬುಕ್ ಇರ್ತೈತಿ ಡೈಲಿ ಬರೆಯೋ ಬುಕ್. ಆ ಬುಕ್ನಾಗ ಅವ್ರ ಅಪ್ಪಂದು ಆಮ್ಯಾಕ ಆ ಹೀರೋ ಅಪ್ಪನ ಅವನ ಮಗನ ಫೋಟೋ ಇಟ್ಟು, ಇಲ್ಲ ನಿಮ್ಮ ಅಪ್ಪನ ನೀನು ಹೋಗಿ ಮೀಟ್ ಮಾಡಬೇಕು ಅಂತ ಬರ್ದಿರ್ತಾಳೆ. ಅವ್ನು ಸಡನ್ಲಿ ಹೋಗಿ ಮೀಟ್ ಹಾಕೋಣ. ಇಲ್ಲ ಅಪ್ಪಗೆ ಆತ ನನ್ನ ಮದುವೆ ಆಯ್ತು ಅಪ್ಪ ಅಂತಾನೆ. ಹೌದಾ, ಆಮ್ಯಾಕ ನನಗೆ ಯಾಕೆ ಒಂದು ಮಾತು ಏನು ಹೇಳಿಲ್ಲ, ಏನಿಲ್ಲ, ನೀವೆಲ್ಲ ನಿರ್ಧಾರ ನಿನ್ನ ತಗೊಂತೀಯ ಅಂತ ಅಂದು ಅವ್ರ ಅಪ್ಪನ ಕೂಡ ಸಿಟ್ಟು ಮಾಡ್ಕೊಂಡು ಮಗ ಓಡಿ ಬರ್ತಾನೆ. ಓಡಿ ಬಂದು ಆಕೆ ನೋಡು ಹಾಸ್ಪಿಟ್ಲಾಗ ಇರ್ತಾಳಲ್ಲ, ಓಡಿ ಬಂದು ಮಾತಾಡ್ಸ್ತಾನೆ. ಆರಾಮದೇನ ಅಂತಾನೆ. ಆರಾಮದಾನೆ ಅಂತಾಳೆ. ಇಲ್ಲ ನಮ್ಮ ಅಪ್ಪನ ಮೀಟ್ ಮಾಡಕ್ಕೆ ಬಂದಿದ್ದೆ, ನಮ್ಮ ಅಪ್ಪಗಿನ್ನೂ ನನ್ನ ಮೇಲೆ ಸಿಟ್ಟ ಕಮ್ಮಿ ಆಗಿಲ್ಲ. ಆಮ್ಯಾಕೆ ಅಂತಾಳೆ, ಇಲ್ಲ ನಿಮ್ಮ ಅಪ್ಪಾಜಿ ನೀನು ಭಾಳ ಇಷ್ಟ, ಅದನ್ನ ಹೆಂಗೆ ತೋರಿಸ್ಬೇಕು ಅನ್ನೋದು ಬಿಸ್ನೆಸ್ ಮ್ಯಾನ್ ಆಗಿ ನಿಮ್ಮ ಅಪ್ಪ ಗೊತ್ತಿಲ್ಲ, ನಿಮ್ಮ ಅಪ್ಪನ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಕ್ಷಮಿಸ್ತಿಲ್ಲ ಅಂತ ಕೈ ಹಿಡ್ಕೊಂತ ನಾನು ಬಿಟ್ಟು ಹೋಗ್ಬೇಡ, ನೀನು ನನ್ನ ಜೊತೆಗೆ ಇರು ಅಂತ ಕೈ ಹಿಡ್ಕೊಂತಾರೆ. ಕೈ ಹಿಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಆಕೆ ಇಲ್ಲ ಬಾಜುಕು ಬಂದು ಮಕ್ಕಪ್ಪ ಅಂತ ಆಗ ದೊಡ್ಡ ಆಸ್ಪತ್ರೆಗೆ ಮಕ್ಕಂತಾನ. ಆ ಹೀರೋಯಿನಿ ನೀನಿಲ್ಲ ಅಂದ್ರೆ ನನ್ನ ಜೀವನನೇ ಇಲ್ಲ ಅಂತ ಹೀರೋ ಅಂತಾನೆ. ಹಂಗೆ ಅನ್ನೋದ್ರಾಗ ಹೀರೋಯಿನಿ ಜೀವನ ಬಿಡ್ತಾಳೆ. ಸತ್ತ ಹೋಗ್ಬಿಡ್ತಾಳೆ. ಅಲ್ಲಿರೋರು ಅಪ್ಪ ಅಮ್ಮ ಎಲ್ಲ ಗಾಬರಿನ ಆಗ್ಬಿಡ್ತಾರೆ. ಏನಾಯ್ತು ನನ್ನ ಮಗಳಿಗೆ, ನನ್ನ ಮಗಳು ಸತ್ತ ಹೋದ್ಲ. ಇಲ್ಲ ಡಾಕ್ಟ್ರ್ ಅವಾಗ ಹೀರೋ ಹೇಳ್ತಾನೆ, ಇಲ್ಲ ಈ ಟೈಮಿಂಗ್ ಕೊಟ್ಟರು ಡಾಕ್ಟ್ರು, ಈ ತಿಂಗಳೊಳಗೆ ಯಾವ ಹೊತ್ತಿನ ಸಾಯ್ತಾಳ, ನಾ ಹೇಳೋಕ್ಕಾಗಲ್ಲ, ನನ್ನ ಮರ್ತು ಬಿಡು ಅಂತ ಅವಾಗ ಹೇಳಿದ್ಲು. ಅವ್ರ ಕೊನೆ ಆಸೆ ನೀವು ಆಕೆ ನೋಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮದುವೆ ಆಗಕ್ಕೆ ಒಪ್ಪಿಂದೆ ಅಂತ ಅಂದು ಹಾಸ್ಪಿಟ್ಲಿಂದ ಹೊರ ಬರ್ತಾನೆ. ಅವರಪ್ಪ ಹೀರೋ ಅಪ್ಪ ಎಂಟ್ರಿ ಕೊಡ್ತಾನೆ.
ಯಾಕೋ ನನಗೇನು ಹೇಳಿಲ್ಲ, ನೀನು ಮದುವೆ ಆಗಿದ್ದು ಹೇಳಿಲ್ಲ, ಏನಿಲ್ಲ, ಚೆನ್ನಾಗಿತ್ತಂದ ಏನು ಕಮ್ಮಿ ಮಾಡಿದ್ದೆ ನಿನಗೆ ನಾನು ಅಂತ. ಒಳ್ಳೆ ಹುಡುಗಿನ ಮದುವೆ ಐತಿ, ಅದನ್ನ ಸತಿಗೆ ನನಗೇನು ಹೇಳಿಲ್ಲ, ನಾ ಅಷ್ಟು ಬೇಡ ಹೋದೆ ನಿನಗೆ ಅಂತ ಹೇಳ್ತಾ. ಇಲ್ಲಪ್ಪ, ನಾನು ಮದುವೆ ಆಗಿ ನಿನ್ನ ಕಡೆ ಕರ್ಕೊಂಬಂದು ಆಕೆ ಆರಾಮಾಗಿ ನಿನ್ನ ಕಡೆ ಕರ್ಕೊಂಬೋಗ್ಕೊಂಡಂದು ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲು ನನ್ನ ತಾಯಿ ಜಾಗಕ್ಕೆ ಅಂತ ಹೇಳ್ತಾನೆ. ನೀ ಏನು ಅನುಭವಿಸಕ್ಕೆ ಕುಂತಿಯಲ್ಲ ಇನ್ನೂ ನಾನು ನಿಮ್ಮಮ್ಮ ತಿರ್ಕೊಂಡಾಗ ನಾನು ಅನುಭವಿಸಂತಾನೆ, ನಿನಗೆ ಇಲ್ಲಿವರೆಗೆ ನೀನು ಕೊಂದ್ರೆ ಮಾತ್ರ ಕೇಳಿ ನೀನು ಯಾಕೆ ಸೈಲೆಂಟ್ ಆಗಿರ್ತೀಯ ಅಂತ ಅಪ್ಪ ಅಂತಾನೆ. ಆವಾಗ ಅಪ್ಪ ಮಗ ಹೌಚ್ಕೊಂಡು ಆಳ್ತಾರೆ. ಈ ಸಿನಿಮಾ ಭಾರಿ ಮಸ್ತ್ ಅಂದ್ರೆ ಭಾರಿ ಮಸ್ತ್ ಐತಿ. ಕಷ್ಟ ಕೂತ್ಕೊಂಡು ಈ ಸಿನಿಮಾ ನೋಡ್ಬೇಕು, ಡೀಪಾಗಿ ಅರ್ಥ ಆಗುತ್ತೆ ಸಿನಿಮಾ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಒಂದು ಭಾರಿ ಮತ್ತು ಸಿನಿಮಾ ನೋಡಿರಿ, ಯಾರು ಯೂಟ್ಯೂಬ್ನ ಐತೆ ಬೇಕಾದ್ರೆ ನೋಡಿರಿ.